So, Nobel Peace Prize goes to Iranian activist Nargis Mohammadi. Okay. So, ethics paper go use ಮಾಡ್ಕೋಬಹುದು ನೀವು. At the age of 22 years, so, okay, ಅರೆಸ್ಟ್ ಆಗಿ ಇಷ್ಟು ವರ್ಷ ಜೈಲಲ್ಲಿ ಇದ್ಬಿಟ್ಟು ಅರ್ಥ ಆಗ್ತಿದೆಯಲ್ಲ, ಆಲ್ಮೋಸ್ಟ್ 20-30 years ಅಂದ್ರೆ ಇನ್ ಬಿಟ್ವೀನ್ ಹೊರಗೆ ಬರೋದು ಒಳಗೋದು. ಸೊ ಇರಾನಿಯನ್ ಆಕ್ಟಿವಿಸ್ಟ್, ಡೈರೆಕ್ಟ್ ಕ್ವಶನ್ ಹೆಸರು ಕೇಳ್ಬೋದು, ಮತ್ತೆ ವುಮನ್ ಎಂಪವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡ್ಬೋದು. ಅದ್ರ ಜೊತೆಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ಗೋಸ್ಕರ ಬೇಕಾದಷ್ಟು ಜನ ಫೈಟ್ ಮಾಡಿರೋರು ಇರ್ತಾರೆ. ಸೊ ಮತ್ತೊಂದು ಲಿಸ್ಟ್ ಆಡ್ ಆಗುತ್ತೆ. ಓಕೆ, ಸೊ imprisoned Iranian activist Nargis Mohammadi won the Nobel Peace Prize on Friday in recognition of tireless campaigning for women rights and democracy against the death penalty. ಸೊ ಇದು ಆಲ್ರೆಡಿ ಮತ್ತೆ ನ್ಯೂಸ್ ಅಲ್ಲಿ ಇರುವಂತದ್ದು. ಏರ್ ಕ್ವಾಲಿಟಿ ಇಂಡೆಕ್ಸ್ ಟರ್ನ್ಸ್ ಪೂರ್, ಪ್ರೊಹಿಬಿಷನ್ಸ್ ಟು ಕರ್ಬ್ ಏರ್ ಪೊಲ್ಯೂಷನ್ಸ್. ಇಲ್ಲಿ ಡೆಲ್ಲಿದಿದೆ, ಯಾವಾಗ್ಲೂ ಪ್ರತಿ ಸತಿ ಇರೋದೇ ಅದು. ಬಟ್ ಸ್ಮಾಲ್ ಪಾಯಿಂಟ್ಸ್ ಇರ್ಬೋದು, ಇದನ್ನ ಎಲ್ಲಾ ಸಿಟಿಗಳು ಅಡಾಪ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ಇದು ಸರ್ಟಿಫಿಕೇಟ್, ಪೊಲ್ಯೂಷನ್ ಸರ್ಟಿಫಿಕೇಟ್ಗಳು ಚೆಕ್ ಮಾಡ್ತಾರಲ್ವಾ, ಸೊ ಅದನ್ನ ಅಪ್ಡೇಟೆಡ್ ಇಟ್ಕೋಬೇಕು. ಅಂದ್ರೆ ಔಟ್ಡೇಟೆಡ್ ವೆಹಿಕಲ್ಸ್ ನ ರಿಮೂವ್ ಮಾಡೋ ಪಾಯಿಂಟ್ ಇಲ್ಲಿ. ಟರ್ನ್ ಆಫ್ ದ ಇಂಜಿನ್ಸ್ ಅಟ್ ದ ರೆಡ್ ಲೈಟ್ಸ್. ಸೊ ಎಷ್ಟು ಟೈಮ್ ಇದ್ರೆ ಟರ್ನ್ ಆಫ್ ಮಾಡಬೇಕು, ಅಥವಾ ಎಷ್ಟು ಟೈಮ್ ಒಳಗಡೆ ಇದ್ರೆ ನೀವು ಇಂಜಿನ್ ಹಂಗೆ ಆನ್ ಇಟ್ಕೋಬೇಕು. ಅಲ್ಲ, ನಾನು ಕೇಳಿದ ಟೈಮು. ಆನ್ ಯಾವಾಗ ಇಟ್ಕೋಬೇಕು, ಆಫ್ ಎಷ್ಟು ಸೆಕೆಂಡ್ಸ್ ಇದ್ರೆ ಆಫ್ ಮಾಡ್ಬೇಕು. ಸೊ ಮಿನಿಮಮ್ ಇನ್ಫಾರ್ಮೇಶನ್ ಇರ್ಬೇಕು ನಮ್ಮ ಹತ್ರ. ಎಷ್ಟು ಸೆಕೆಂಡ್ ತೋರಿಸ್ತಾ ಇದೆ ರೆಡ್ ಲೈಟ್, ಆಫ್ ಇಡ್ಬೇಕಾ ಆನ್ ಇಡ್ಬೇಕಾ ಇಂಜಿನ್. ಹೋಗ್ಲಿ, ನೀವ್ ಎಷ್ಟೊತ್ತ ರೆಡ್ ಲೈಟ್ ಎಷ್ಟು ಸೆಕೆಂಡ್ಸ್ ತೋರಿಸ್ತಾ ಇದ್ರು ನೀವು ಆನ್ ಇಟ್ಕೊಂಡಿರ್ತೀರಿ. ಹೇಳ್ರಿ, ಮಾತಾಡ್ರಿ, ಒಟ್ಟು ಆನೆ ಇಡ್ತೀರಿ. ಮತ್ತ ನಾನ್ ಕೇಳಿದ್ದು ಆನ್ ಈಗ 5 ಸೆಕೆಂಡ್ ಇದೆಯಪ್ಪ, 25 ಸೆಕೆಂಡ್ ಇದೆ, 50 ಸೆಕೆಂಡ್ ಇದೆ. ಸೊ ಎಷ್ಟು ಸೆಕೆಂಡ್ ಇದ್ರೆ ನೀವು ಇಂಜಿನ್ ಆಫ್ ಮಾಡಲ್ಲ. ಹತ್ತಿದ್ರ
20 ಸೆಕೆಂಡ್ ಇದ್ರೂ ಕೂಡ ಆಫ್ ಮಾಡ್ಬೇಕು ಇಂಜಿನ್. 20 ಸೆಕೆಂಡ್ ಇದ್ರಿ. ಯಾಕೆ 20 ಸೆಕೆಂಡ್ ಅಂದ್ರೆ ನೀವು ಆಫ್ ಮಾಡಿ ಆನ್ ಮಾಡಿದ್ರೆ ಇಗ್ನಿಷನ್ ಮತ್ತೆ ಸ್ಟಾರ್ಟ್ ಮಾಡಕ್ ಹೋಗುತ್ತಲ್ಲ, ಎಫರ್ಟ್ ಅಷ್ಟೇ ಸೇಮ್ ಇರುತ್ತೆ. ಬಟ್ 1 ನಿಮಿಷ ಸುಮ್ನೆ ನಾನೇ ಇಟ್ಕೊಂಡೇ ಇರ್ತೀವಿ ಸಿಗ್ನಲ್ಗಳಲ್ಲಿ. 20 ಸೆಕೆಂಡ್ಗಿಂತ ಮೇಲಿದ್ರೆ ಆಫ್ ಮಾಡ್ಬಿಡ್ಬೇಕು. ಓಕೆ, ಸೊ ಅಂದ್ರ ಚಿಕ್ಕದು, ಬಟ್ ವಿ ಹ್ಯಾವ್ ಟು ಡೂ ದಟ್. ಕಣ್ಣಿಗೆ ಕಾಣಿಸ್ತಾ ಇದೆ, ಇಲ್ಲಿ ವರ್ಸ್ಟ್ ಹೋಗಿ ಡಿಸಿಷನ್ ತಗೊಳ್ತಿದ್ದಾರೆ, ನಾವು ಬೆಸ್ಟ್ ಇದ್ದಾಗ ಮಾತಾಡ್ಬೇಕದ್ನ ಅಂತ. ನೆಕ್ಸ್ಟ್, ಗಾರ್ಬೇಜ್ ನ ಓಪನ್ ಸ್ಪೇಸ್ ಅಲ್ಲಿ ಹಾಕ್ಬಾರ್ದು. ಇದು ಹೆಂಗ್ ಪೊಲ್ಯೂಷನ್ ಗೆ ಕಾರಣ ಆಗುತ್ತೆ? ಮೀಥೇನ್ ರಿಲೀಸ್ ಆಗುತ್ತೆ. ಸೊ ಓಪನ್ ಸ್ಪೇಸ್ ಅಲ್ಲಿ ಹಾಕ್ಬೇಡಿ, ಕಂಪ್ರೆಸ್ಡ್ ಅಥವಾ ಕ್ಲೋಸ್ಡ್ ಇರೋಂಥದ್ದು ಹಾಕ್ಬೇಕು. ಇನ್ನ ಫೆಸ್ಟಿವಲ್ಸ್ ನ ಎಕೋ ಫ್ರೆಂಡ್ಲಿ ಮ್ಯಾನರ್. ಓಕೆ, ಸೊ ಇದೇನ್ ಮಾಡ್ತಾ ಇದಾರೆ ಇವರು? ಏನೋ ವಾಟರ್ ನ ಸ್ಪ್ರಿಂಕಲ್ ಮಾಡ್ತಾ ಇದಾರೆ. ಯಾಕೆ? ಡೆಲ್ಲಿ ರೋಡ್ ಗಳಲ್ಲಿ ವಾಟರ್ ಸ್ಪ್ರಿಂಕಲ್ ಮಾಡ್ತಾ ಇದಾರೆ, ಏನಕ್ಕೆ? ಸೊ ಇಟ್ ಕ್ಯಾಪ್ಚರ್ಸ್ ದ ಪೊಲ್ಯೂಷನ್ ನ ಕ್ಯಾಪ್ಚರ್ ಮಾಡಕ್ಕೆ ನೋಡಿ ಯಾವ ಲೆವೆಲ್ ಹೋಗ್ಬೇಕಾಗಿದೆ. ಸೊ ವಾಟರ್ ಸ್ಪ್ರೇ ಮಾಡೋದ್ರಿಂದ ಇಲ್ಲಿ ನೋಡಿ ಆಂಟಿ ಸ್ಮಾಗ್. ವಾಟ್ ಈಸ್ ಸ್ಮಾಗ್? ಸ್ಮಾಗ್ ಅಂದ್ರೆ ಏನು? ಸ್ಮೋಕ್ ಪ್ಲಸ್ ಫಾಗ್. ಸ್ಮೋಕ್ ಫಾಗ್ ಎರಡು ಕಾಂಬಿನೇಷನ್ ಗಳು ಯೂಶಲಿ ಏನ್ ಕ್ರಿಯೇಟ್ ಮಾಡ್ತದೆ ಅಂದ್ರೆ ಕಂಪ್ಲೀಟ್ ಬ್ಲರ್ಡ್ ವಿಷನ್ ಕ್ರಿಯೇಟ್ ಮಾಡುತ್ತೆ. ಸ್ಮಾಗ್ ಇದ್ದಾಗ ನೀವು ವಾಟರ್ ಸ್ಪ್ರಿಂಕ್ಲ್ ಮಾಡಿದೆ ಅಂದ್ರೆ ಏನಾಗುತ್ತೆ, ಸ್ಮೋಕ್ ಪಾರ್ಟ್ ಏನಿರುತ್ತಲ್ಲ ಸೆಟಲ್ ಡೌನ್ ಆಗುತ್ತೆ ಕೆಳಗಡೆ. ಸೊ ಆ ಕಾರಣಕ್ಕೋಸ್ಕರ ಅದನ್ನ ಕ್ಲಿಯರ್ ಮಾಡಕ್ಕೆ ವಾಟರ್ ಸ್ಪ್ರಿಂಕಲ್ ಮಾಡ್ತಾ ಇದ್ದಾರೆ. ಆಮೇಲೆ ಪೂರ್ ಅಂತ ಹೇಳಿದ್ರು. ಏರ್ ಕ್ವಾಲಿಟಿ ಇಂಡೆಕ್ಸ್ ಪೂರ್ ಅಂತ ಹೇಳ್ಬೇಕಾದ್ರೆ ಕೆಟಗರಿ ಗೊತ್ತಿರ್ಬೇಕು. 0 ಮತ್ತೆ 50 ಒಳಗಡೆ ಇದ್ರೆ ಗುಡ್ ಅದು. ಓಕೆ, 51 to 100 ಇದ್ರೆ ಸ್ಯಾಟಿಸ್ಫ್ಯಾಕ್ಟರಿ, 100 to 200 ಮಾಡರೇಟ್, 200 to 300 ಪೂರ್, 300 ಮೇಲೆ ಹೋದ್ರೆ ವೆರಿ ಪೂರ್, 400 ಮೇಲೆ ಹೋದ್ರೆ ಸಿವಿಯರ್. ಓಕೆ, ಎಕ್ಸಾಂಪಲ್ ಗೊತ್ತಿದಿಲ್ಲ, ಕಾರ್ ಪೂಲಿಂಗ್ ಸರ್ವಿಸ್ ಬಗ್ಗೆ ಮಾತಾಡಿದ್ವಲ್ಲ. ಅಡ್ವಾಂಟೇಜ್ ಯಾವ ವಿಚಾರಕ್ಕೆ? ಅದು ಪೊಲ್ಯೂಷನ್ ಪಾಯಿಂಟ್ ಆಫ್ ವ್ಯೂ, ಟ್ರಾಫಿಕ್ ಪಾಯಿಂಟ್ ಆಫ್ ವ್ಯೂ. ಡಿಸ್ಅಡ್ವಾಂಟೇಜ್ ಪ್ರೈವಸಿ, ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ವಾರ್ನಿಂಗ್ ಶಾಟ್ ಫಾರ್ ದ ಕಮಿಟಿಂಗ್ ದ ಕ್ರೈಮ್ ಆಫ್ ಜರ್ನಲಿಸಂ. ಅಂದ್ರೆ ಇಟ್ ಇಸ್ ಟಾಕಿಂಗ್ ಅಬೌಟ್ ಪೊಲಿಟಿಷಿಯನ್ಸ್ ಯಾವ ರೀತಿ ಫ್ರೀಡಮ್ ಆಫ್ ಪ್ರೆಸ್ ನ ಸಪ್ರೆಸ್ ಮಾಡಿ ಇಟ್ಕೊಳ್ತಾರೆ. ಸೊ ಕಂಪ್ಲೀಟ್ ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ಇದೆ, ಬೇಕಿಲ್ಲ ಅಂತ ಅನ್ಕೊಳ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್. ಅಲೈನಿಂಗ್ ಹೈಯರ್ ಎಜುಕೇಶನ್ ವಿತ್ ದ ಯುನೈಟೆಡ್ ನೇಷನ್. ಅಲೈನಿಂಗ್ ಹೈಯರ್ ಎಜುಕೇಶನ್ ವಿತ್ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಎಷ್ಟಿದಾವೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್? 17 ಇದಾವೆ. ಓಕೆ, 17 ಗೋಲ್ ಗೊತ್ತಿರ್ಬೇಕು ನಿಮಗೆ. ಹೋಮ್ವರ್ಕ್ ಮಾಡಿ, ಪ್ರತಿ ಸರಿ ಹೇಳ್ತೀನಿ, 17 ಗೋಲು ನಿಮಗ್ ಗೊತ್ತಿರ್ಬೇಕು. ಓಕೆ, ಸೊ ಇಲ್ಲಿ ಯಾವ್ದ್ರ ಬಗ್ಗೆ ಇದೆ? ಅಲೈನಿಂಗ್ ದ ಹೈಯರ್ ಎಜುಕೇಶನ್ ವಿತ್ ಯುನೈಟೆಡ್ ನೇಷನ್ಸ್ SDGs. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ ಅಚೀವ್ ಮಾಡೋ ಲೆವೆಲ್ಗೆ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಇರಬೇಕು ಹೈಯರ್ ಎಜುಕೇಶನ್ ಗೋಲ್. ಸೊ ಟೋಟಲಿ 17 ಗೋಲ್ಸ್ ಇದೆ. ಸಬ್ ಟಾರ್ಗೆಟ್ಸ್ ಎಷ್ಟು? 169 ಟಾರ್ಗೆಟ್ಸ್ ಟೋಟಲಿ. ಓಕೆ, ಸೊ 193 UN ಮೆಂಬರ್ಸ್
ಇದನ್ನ ಅಚೀವ್ ಮಾಡ್ತೀವಿ ನಾವು 2030 ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ಲಾನ್ ಮಾಡ್ಕೊಂಡಿದೀವಿ ಎಲ್ಲಾ ಕಂಟ್ರಿಗಳು ಸೇರಿ ಇದನ್ನ ನಾವು ಒಂದ್ ಸಣ್ಣ ಮಳೆ ಬಂದ್ಬಿಟ್ರೆ ನಿಮ್ಗೆಲ್ಲ ಹಿಮಾಚಲ್, ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಕಳಿಸ್ಬೇಕು. ನೀವು ಬರೋದೇ ಅಲ್ಲ ಕ್ಲಾಸ್, ದಿನ ಒಂದೇನಾರ ಆಗ್ತಾನೆ ಇರುತ್ತೆ. ಎಲ್ಲೆಲ್ಲಿ ಇವತ್ತು ಲ್ಯಾಂಡ್ ಸ್ಲೈಡ್ ಆಗಿದೆ, ಎಲ್ಲಿ ಫ್ಲಡ್ ಆಗಿದೆ, ಎಲ್ಲಿ ಜನ ಕೊಚ್ಕೊಂಡು ಹೋಗಿದಾರಪ್ಪ ಆನ್ಲೈನ್ ಇದ್ದವ್ರಿಗೆ ಕೇಳ್ತಾ ಇದ್ದೀನಿ. ಒಂದ್ ಸಣ್ಣ ಒಂದ್ 4 ಹನಿ ಬೀಳಂಗಿಲ್ಲ. ಯಾರ ಮಳೆ ಏನೋ ಟೆರಸ್ ಮೇಲೆ ಇದ್ಕೊಂಡು ನೀರ್ ಚಿಮ್ಸ್ಬಿಟ್ರು, ನೀರ್ ಬಿದ್ರೆ ವಾಪಸ್ ಓಡು, ಮಳೆ ಬಂದ್ಬಿಡ್ತು ಅಂತ ಬೆಂಗಳೂರಲ್ಲಿ. ಓಕೆ, ಸೊ ಬೋತ್ ಡೆವಲಪಿಂಗ್ ಅಂಡ್ ಡೆವಲಪ್ಡ್ ಆಯ್ತಾ. ಚಿಕ್ಕ ಪಾಯಿಂಟ್ಗಳು ಎಕ್ಸಾಮ್ ಅಲ್ಲಿ ನಿಮ್ಮನ್ನ ಹಾಳು ಮಾಡ್ತವೆ. ನಮಗೇನ್ ಅನ್ಸುತ್ತೆ, ಈಗ ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ಯಾರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ ಜಾಸ್ತಿ? ಡೆವಲಪ್ಡ್. ಯಾಕಂದ್ರೆ ನೀವೇ ಪೊಲ್ಯೂಷನ್ ಮಾಡಿದೀರಾ, ನೀವೇ ಇದು ಮಾಡಿ ಅಂತ. ಅದೇ ನಿಮಗೆ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಲ್ರಿಗೂ ಅಪ್ಲಿಕೇಬಲ್. ಅದು ಡೆವಲಪ್ಡ್ ಇರ್ಲಿ, ಡೆವಲಪಿಂಗ್ ಇರ್ಲಿ, ಎಲ್ಲರಿಗೂ ಈ ಗೋಲ್ಸ್ ಅಪ್ಲಿಕೇಬಲ್ ಇದಾವೆ. ಪರ್ಪಸ್ ಟು ಎಂಡ್ ದ ಪಾವರ್ಟಿ ಅಂಡ್ ಅದರ್ ಸೋಶಿಯೋ ಎಕನಾಮಿಕ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಶುಡ್ ಅಲೈನ್ ವಿತ್ ಇಂಪ್ರೂವ್ಮೆಂಟ್ ಆಫ್ ದ ಸ್ಟ್ಯಾಂಡರ್ಡ್ ಆಫ್ ಲೈಫ್, ಎಜುಕೇಶನ್, ಇನ್ಇಕ್ವಾಲಿಟಿ. ಸೊ 17 ಗೋಲು ಹಂಗೆ ಇದಾವೆ, ಪ್ರತಿಯೊಂದು ಇದೆ ಅದರಲ್ಲಿ. ವಾಟರ್ ಇಂದ ಹಿಡಿದು ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ಇಂದ ಹಿಡಿದು ಹೆಲ್ತ್, ಓಕೆ, ಎಜುಕೇಶನ್, ಪಾವರ್ಟಿ ಎಲಿಮಿನೇಷನ್, ಈಕ್ವಾಲಿಟಿ ಬಿಫೋರ್ ಮೆನ್ ಅಂಡ್ ವುಮೆನ್. ಸೊ ಆಲ್ ದಿ 17 ಅದರಲ್ಲೂ ಸಬ್ ಟಾರ್ಗೆಟ್ 469 ಇಟ್ಕೊಂಡ್ರೆ. ಸಬ್ ಟಾರ್ಗೆಟ್ ಅಂದ್ರೆ ಏನು? ಲೈಕ್ MMR ಹೆಂಗಿರ್ಬೇಕು, IMR ಏನಿರ್ಬೇಕು, ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಸೆಕ್ಸ್ ರೇಷಿಯೋ ಹೇಗಿರ್ಬೇಕು, ಎಜುಕೇಶನ್ ಲೆವೆಲ್ ಏನಿರ್ಬೇಕು, ಡ್ರಾಪ್ ಔಟ್ ರೇಷಿಯೋ ಏನಿರ್ಬೇಕು. ಸೊ 469 ಟಾರ್ಗೆಟ್ಸ್ ಇಟ್ಕೊಂಡಿದ್ದೀವಿ. ಓಕೆ, ಇದಕ್ಕಿಂತ ಮುಂಚೆ ಯಾವ್ದಿತ್ತು? SDG ಬರೋಕ್ಕಿಂತ ಮುಂಚೆ ಯಾವ್ದಿತ್ತು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬರೋಕ್ಕಿಂತ ಮುಂಚೆ ಯಾವ್ದಿತ್ತು? ವರ್ಲ್ಡ್ ಒನ್ ಆರ್ ಅದರ್ ವೇನಲ್ಲಿ ಗೋಲ್ಸ್ ಇಟ್ಕೊಳ್ತಾನೆ ಇರುತ್ತಲ್ಲೇನಪ್ಪ. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, MDG ಅಂತ. MDG ಅದಾದ್ಮೇಲೆ SDG ಗೋಲ್ಸ್ ಗಳನ್ನ ನಾವು ಇಟ್ಕೊಂಡಿದ್ವಿ. ಸೊ ಈಗ ಆಲ್ರೆಡಿ 8 years ಆರ್ ಓವರ್. SDG ರಿಪೋರ್ಟ್ 2023 ಫ್ಲಾಗ್ಡ್ ಸ್ಲೋ ಪ್ರೋಗ್ರೆಸ್ ಅಂಡ್ ಪೇಂಟೆಡ್ ಗ್ರಿಮ್ ಪಿಕ್ಚರ್. ಅದಕ್ಕೆ ಇನ್ನೊಂದು ರೀಸನ್ ಕೋವಿಡ್ ಮಾಡ್ತಾ ಬಿಡುತ್ತೋ ಒಟ್ಟಂತೂ ರೀಸನ್ ಯಾವಾಗ್ಲೂ ಹೇಳ್ತಾ ಇರುತ್ತೆ. ಓಕೆ, ಸೊ ಆ ಗೋಲ್ಗಳನ್ನ ಅಚೀವ್ ಮಾಡಕ್ಕೆ ಆಬ್ವಿಯಸ್ಲಿ ಎಲ್ಲಾ ರಿಸೋರ್ಸಸ್ ಕೋವಿಡ್ ಕಡೆಗೆ ಡೈವರ್ಟ್ ಆದಾಗ ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಲ್ಯಾಕ್ ಆಫ್ ಪ್ರೋಗ್ರೆಸ್ ಟುವರ್ಡ್ಸ್ ಗೋಲ್ ಇಸ್ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್, ಬಟ್ ಇಟ್ ಹ್ಯಾಸ್ ಬೀನ್ ಪ್ರೊನೌನ್ಸ್ಡ್ ಇನ್ ದ ಮೋರ್ ಪ್ರೊನೌನ್ಸ್ಡ್ ಇನ್ ದ LDCs. ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳಲ್ಲಂತೂ ಸಿಕ್ಕಾಬಟ್ಟೆ ವರ್ಸ್ಟ್ ಅಲ್ಲಿದೆ, ಅಂದ್ರೆ ಗೋಲ್ ಅಚೀವ್ ಮಾಡೋ ವಿಚಾರದಲ್ಲಿ. India, despite having managed the crisis of global economy, relatively succeeded in overcoming the challenges posed by pandemic. So ನಾವು ಹಿಂದಿದೀವಿ ಇಲ್ಲ ಅಂತಲ್ಲ, ಬಟ್ somewhat ಬೆಟರ್ ಅನ್ನೋ ಲೆಕ್ಕಕ್ಕೆ. ಎಲ್ಲಿ ಸರ್ ಬೆಟರ್ಮೆಂಟ್ ಅಂತ? ಸೊ ಈ ತರದ ಆರ್ಟಿಕಲ್ಗಳು ನಿಮಗೆ ಬೇಕು. NEP 2020 ನ್ಯೂ ಎಜುಕೇಶನ್ ಪಾಲಿಸಿ ಏನ್ ಬಂತಲ್ವಾ, ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಲೈನ್ ಮಾಡೋ ತರ ಇದೆ. SDG 4 ಓಕೆ ಪರ್ಟೈನ್ಸ್ ಟು ಅಕ್ಸೆಸ್ ಟು ಕ್ವಾಲಿಟಿ ಎಜುಕೇಶನ್. 4ನೇ ಗೋಲ್ ಏನಿದೆ ಅಂದ್ರೆ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತ. ಇಟ್ ಇಸ್ ಅ ಪ್ರೀ ರಿಕ್ವಿಸಿಟ್ ಫಾರ್ ಅಚೀವ್ಮೆಂಟ್ ಆಫ್ ಅದರ್ ಗೋಲ್ಸ್. ನಾನು ನಿಮ್ಗೆ ಯಾವಾಗಲೇ ಹೇಳ್ತೀನಿ, ನೀವು ಬರೀ ಪಾವರ್ಟಿ ಟಾರ್ಗೆಟ್ ಮಾಡಿದ್ರೆ ಅರ್ಥ ಇಲ್ಲ. ಓಕೆ, ಪಾವರ್ಟಿ ರೂಟ್ ಕಾಸ್ ಏನು? ಎಜುಕೇಶನ್ ಇಲ್ಲದೆ ಇರೋದು, ಎಂಪ್ಲಾಯ್ಮೆಂಟ್ ಇಲ್ಲದೆ ಇರೋದು. ನೀವು ಎಜುಕೇಶನ್, ಎಂಪ್ಲಾಯ್ಮೆಂಟ್ ಕೊಡಿ, ಮತ್ತೆ ಹೆಲ್ತ್. ಇದು ಹೆಂಗಂದ್ರೆ ಸರ್ ಎಂಪ್ಲಾಯ್ಮೆಂಟ್ ಚೆನ್ನಾಗಾಯ್ತು ಅಂದ್ರೆ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ತಾರೆ, ಚಾನ್ಸಸ್ ಆರ್ ದೇರ್. 2 ತರ. ಸರ್ ಹೆಲ್ತ್ ಚೆನ್ನಾಗಿದ್ರೆ ಎಂಪ್ಲಾಯ್ಮೆಂಟ್ ಚೆನ್ನಾಗಾಗುತ್ತೆ. ಯಾವ್ದು ಕರೆಕ್ಟ್? ಹೆಲ್ತ್ ಚೆನ್ನಾಗಿದ್ರೆ ಎಂಪ್ಲಾಯ್ಮೆಂಟ್ ಚೆನ್ನಾಗಾಗುತ್ತೆ, ಎಂಪ್ಲಾಯ್ಮೆಂಟ್ ಚೆನ್ನಾಗಿದ್ರೆ ಹೆಲ್ತ್ ಚೆನ್ನಾಗಾಗುತ್ತೆ. ಯಾವ್ದು ಕರೆಕ್ಟ್? 2 ಕರೆಕ್ಟೇ. ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಮಾಡಿ ಪೋಲಿಯೋ ವ್ಯಾಕ್ಸಿನೇಷನ್ ಎಲ್ಲ ಹಾಕೋದ್ರಿಂದ ಪೋಲಿಯೋ ಬರ್ಲಿಲ್ಲ ಅಂತಂದ್ರೆ ಅವ್ನು ಹೆಲ್ತಿ ಪರ್ಸನ್ ಆಗ್ತಾನೆ, ವರ್ಕ್ ಮಾಡ್ತಾರೆ. ಪೋಲಿಯೋ ಬಂದ್ರ ಹಿ ಬಿಕಮ್ಸ್ ಅ ಬರ್ಡನ್. ಸೊ ಅದಕ್ಕೇನೆ ಹೆಲ್ತ್ ಚೆನ್ನಾಗಿದ್ರೆ ಎಂಪ್ಲಾಯ್ಮೆಂಟ್ ಚೆನ್ನಾಗುತ್ತೆ, ಎಂಪ್ಲಾಯ್ಮೆಂಟ್ ಚೆನ್ನಾಗಿದ್ರೆ ಹೆಲ್ತ್ ಚೆನ್ನಾಗುತ್ತೆ. ಬೋತ್ ಆರ್ ಟ್ರೂ. ದುಡ್ಡು ಚೆನ್ನಾಗಿ ಬಂತು ಅಂದ್ರೆ ಹೆಲ್ತ್ ಕಡೆ ಗಮನ ವಹಿಸ್ತಾನೆ, ಹೆಲ್ತ್ ಚೆನ್ನಾಗಿತ್ತು ಅಂದ್ರೆ ಕೆಲ್ಸಕ್ಕೆ ಹೋಗ್ತಾನೆ.
ಸೊ ಎರಡು ಕರೆಕ್ಟ್. ಬಟ್ ಎಜುಕೇಶನ್ ಎಸ್ ಅದು ಕೂಡ ಬಹಳ ಇಂಪಾರ್ಟೆಂಟ್. ಉಳಿದಿದ್ ಎಲ್ಲಾ ಗೋಲ್ ಅಚೀವ್ ಮಾಡ್ಬೇಕು ಅಂದ್ರೆ ಎಜುಕೇಶನ್, ಅದನ್ನೇ ಇಲ್ಲ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದೆ. ಇಂಡಿಯಾ ವಿತ್ ಲಾಂಗ್ ಸ್ಟ್ಯಾಂಡಿಂಗ್ ಹಿಸ್ಟ್ರಿ ಆಫ್ ಇಕ್ವಿಟೇಬಲ್ ಅಂಡ್ ಇನ್ಕ್ಲೂಸಿವ್ ಎಜುಕೇಶನ್ ಹ್ಯಾಸ್ ಎಕ್ಸಿಲರೇಟೆಡ್ ಎಫರ್ಟ್ ಟು ಅಚೀವ್ ದ SDG ಥ್ರೂ ದ ವೇರಿಯಸ್ ರಿಫಾರ್ಮ್ಸ್. ಅದರೊಳಗೆ ನ್ಯೂ ಎಜುಕೇಶನ್ ಪಾಲಿಸಿ ಏನ್ ಬಂತಲ್ಲ, ಸೊ ಅದು ಕೂಡ ಒಂದು. ಸೊ ಹೇಗೆ ನ್ಯೂ ಎಜುಕೇಶನ್ ಪಾಲಿಸಿ ಹೆಂಗೆ ಗೋಲ್ ನ ಅಚೀವ್ ಮಾಡಕ್ ಹೆಲ್ಪ್ ಮಾಡುತ್ತೆ? ಯಾವ ತರ ಕ್ವಾಲಿಟಿ ಗೋಲ್ ನ ಅಚೀವ್, ಕ್ವಾಲಿಟಿ ಎಜುಕೇಶನ್ ನ ಎನ್ಶೂರ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ? ಹೇಗಿದೆ ನ್ಯೂ ಎಜುಕೇಶನ್ ಪಾಲಿಸಿ? ಇದು ನ್ಯೂ ಎಜುಕೇಶನ್ ಪಾಲಿಸಿ ತುಂಬಾ ಡೈನಾಮಿಕ್ ಆಗಿದೆ. ಅಂದ್ರೆ ಮುಂಚೆ ಎಲ್ಲ ಹೇಗೆ ಅಂತಂದ್ರೆ, ನೀವು ವೊಕೇಶನಲ್ ಎಜುಕೇಶನ್ ಬೇರೆ, ರೆಗ್ಯುಲರ್ ಎಜುಕೇಶನ್ ಬೇರೆ. ನೀವು ಡಿಗ್ರಿ ಮಾಡ್ತಾ ಇದ್ರೆ ಡಿಗ್ರಿ ಮುಗಿಸ್ಕೊಂಡ ತಕ್ಷಣ ಕೆಲಸ ಸಿಗಲ್ಲ. ಅದೇ ನಿಮಗೆ ITI ಮಾಡ್ಕೊಂಡು ಡಿಪ್ಲೊಮಾ ಮಾಡ್ಕೊಂಡು ಸೈಡ್ ಇಂದ ಜಾಬಿಗೆ ಬರ್ಬೋದು, ಆ ತರ ಆಪ್ಷನ್ ಇತ್ತು. ಸೊ ಇವಾಗ ಹಂಗಲ್ಲ, ನೀವು ಬ್ಲೆಂಡ್ ಆಫ್ ಬೋತ್ ಮಾಡಿದಾರೆ. ನೀವು ಡಿಗ್ರಿ ಮಾಡ್ಬೇಕಾ, ಇನ್ನೊಂದು 3 ವರ್ಷ ಮಾಡಿ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಿ, ಇಲ್ಲ 4 ವರ್ಷ ಮಾಡಿ ಕಂಪ್ಲೀಟ್ ಸರ್ಟಿಫಿಕೇಟ್ ತಗೊಳ್ಳಿ. ಒಂದೇ ವರ್ಷಕ್ಕೆ ನೀವು ಡೈವರ್ಟ್ ಆಗ್ತೀರಾ, ಆಗಿ ಮಧ್ಯ ಬ್ರೇಕ್ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಈ ಹಳೆ ಸಿಸ್ಟಮ್ ಅಲ್ಲಿ ನಿಮಗೆ 1 ವರ್ಷ ಓದಿದ್ರೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ, ಈಗೂ ಕೊಡಲ್ಲ. ಬಟ್ 1 year ಕಂಪ್ಲೀಟ್ ಅಂತ ಕೊಡ್ತಾರೆ, ಅದಕ್ಕೆ ತಕ್ಕಷ್ಟು ಜಾಬಾರು ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಎರಡಕ್ಕೂ ಬ್ಲೆಂಡ್ ಮಾಡಿದ್ದಾರೆ. ವೊಕೇಶನಲ್ ಎಜುಕೇಶನ್ ಮತ್ತೆ ರೆಗ್ಯುಲರ್ ಎಜುಕೇಶನ್ ಅನ್ನ ಬ್ಲೆಂಡ್ ಮಾಡಿದ್ದಾರೆ NEP ಒಳಗಡೆ. Though NEP calls for changes at all levels of education, priority should be accorded to the higher education. Okay, ಎಲ್ಲಾ ಲೆವೆಲ್ ಅಲ್ಲೂ NEP ಬರ್ತಾ ಇದೆ, ಬಟ್ ಹೈಯರ್ ಎಜುಕೇಶನ್ ನಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು. ಆಸ್ ಇಟ್ accelerates social mobility, empowers people through creativity and critical thinking, and grants them employment skills. ಸೊ ಇದೇ ಪಾಯಿಂಟ್. ಅವ್ರಿಗೆ ಎರಡು ಓರಿಯೆಂಟೆಡ್ ಇದೆ. ಮತ್ತೆ ಸಬ್ಜೆಕ್ಟ್ ಒಂದೇ ಓದಂಗಿಲ್ಲ. ನಾವು UPSC ಬಂದಾಗ ಎಲ್ಲಾ ಸಬ್ಜೆಕ್ಟ್ ಹೆಂಗ್ ಮಿಕ್ಸ್ ಮಾಡ್ಬೇಕು ಅಂತ ನೋಡ್ತೀವಿ, ಕರೆಕ್ಟಾ? ಮುಂಚೆ ಎಲ್ಲ ಡಿಗ್ರಿ ಬರೋರ್ಗೆ ಹೆಂಗ್ ಓದ್ತೀರಿ? ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ, ಜಾಗ್ರಫಿ ಅಂದ್ರೆ ಜಾಗ್ರಫಿ. ಮತ್ತೆ ಸೈನ್ಸ್ ತಗೊಂಡವ್ರು ಆರ್ಟ್ಸ್ ತಗೊಳಲ್ಲ, ಆರ್ಟ್ಸ್ ತಗೊಂಡವ್ರು ಸೈನ್ಸ್ ತಗೊಳಂಗಿಲ್ಲ. ಬಟ್ ಇವಾಗ ಹೆಂಗಿದೆ? ಸೈನ್ಸ್ ತಗೊಂಡವ್ನು ಆರ್ಟ್ಸ್ ತಗೋಬೇಕು, ಆರ್ಟ್ಸ್ ತಗೊಂಡು ಸೈನ್ಸ್ ತಗೋಬೇಕು. ಆರ್ಟ್ಸ್ ಸಬ್ಜೆಕ್ಟ್ ಒಂದ್ ಯಾವ್ದೋ ಫಿಸಿಕ್ಸ್, ಜಿಯೋಲಜಿನೋ, ಬಾಟ್ನಿ, ಯಾವ್ದೋ ಒಂದ್ ಸಬ್ಜೆಕ್ಟ್ ತಗೋಬೇಕು. ಸೊ ಕರೆಕ್ಟ್, ಅದು ಓದ್ಬೇಕಾಗಿರೋ ರೀತಿ ಹಂಗೇನೆ. ನಾವು ಐಸೋಲೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಬಂದಾಗ ಕಲಿತೀರಾ, ಎಕನಾಮಿಕ್ ಕಾನ್ಸೆಪ್ಟ್ ಏನೋ ಎಲಾಸ್ಟಿಸಿಟಿ ಕಾನ್ಸೆಪ್ಟ್ ಅಂತ ಹೇಳ್ಕೊಡ್ಬೇಕಾದ್ರೆ, ಓಕೆ ಎಲಾಸ್ಟಿಸಿಟಿ ಕಾನ್ಸೆಪ್ಟ್ ಫಿಸಿಕ್ಸ್ ಇದೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಎಕನಾಮಿನಲ್ಲೂ ಅರ್ಥ ಮಾಡ್ಕೊಳ್ಳೋದು ಈಸಿ ಇದೆ. ಸೊ ನಾವು ಅದನ್ನ ಐಸೋಲೇಟ್ ಮಾಡಿದಾಗ ಏನಾಗುತ್ತೆ, ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಡೆಪ್ತ್ ಕಡಿಮೆ ಆಗುತ್ತೆ. ಸೊ ಇಲ್ಲ ಅದ್ರೇನೆ, ಇದು ಕ್ರಿಟಿಕಲ್ ಥಿಂಕಿಂಗ್ ಅನಲೈಸ್ ಮಾಡುತ್ತೆ, ಕ್ರಿಯೇಟಿವಿಟಿನ ಬೂಸ್ಟ್ ಮಾಡುತ್ತೆ, ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಕೊಡುತ್ತೆ. ಸೊ ದಟ್ ಅವರು ಅದೇ ಹೇಳಿದ್ರು, ಈ ಎಜುಕೇಶನ್ ಇಂದ ಏನಾಯ್ತು, ಪಾವರ್ಟಿ ಎಂಡ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಗೋಲ್ ಅಚೀವ್ ಆಗುತ್ತೆ. OECD ಡಾಟಾ ಹೇಳುತ್ತೆ, ಅಕಾರ್ಡಿಂಗ್ ಟು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, ಪೀಪಲ್ ವಿತ್ ಹೈಯರ್ ಎಜುಕೇಶನ್ ಡಿಗ್ರಿ ಆರ್ ಮೋರ್ ಎಂಪ್ಲಾಯಬಲ್ ಅಂಡ್ ಅರ್ನ್ ಆವರೇಜ್ 54% ಮೋರ್ ದ್ಯಾನ್ ಹೂ ಹ್ಯಾವ್ ಕಂಪ್ಲೀಟೆಡ್ ಸೀನಿಯರ್ ಸೆಕೆಂಡರಿ ಎಜುಕೇಶನ್. ಓಕೆ, ಡಾಟಾ ಹೇಳ್ತಾ ಇದೆ OECD ಡಾಟಾ. ಯಾರ ಹತ್ರ ಡಿಗ್ರಿ ಇದೆ, ಹೈಯರ್ ಎಜುಕೇಶನ್ ಯಾರ್ಯಾರಿಗಾಗಿದೆ, ಅವ್ರ ಎಂಪ್ಲಾಯ್ಮೆಂಟ್ ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ಅರ್ನಿಂಗ್ 54% ಜಾಸ್ತಿ. ಓಕೆ, ಸೀನಿಯರ್ ಸೆಕೆಂಡರಿ ಎಜುಕೇಶನ್ ಕಂಪ್ಲೀಟ್ ಮಾಡಿದವ್ರು ಕಂಪೇರ್ ಮಾಡಿದ್ರೆ. ಯೂನಿವರ್ಸಲ್ ಇನ್ಕ್ಲೂಸಿವ್ ಎಜುಕೇಶನ್ thus better protects the people against the poverty. ಹೌದು, SDG 1 ಗೋಲ್ ಅದು. ಗೋಲ್ ನಂಬರ್ 1 is end the poverty. Prevents them from hunger. SDG 2 ಹಂಗರ್ ಇಂದ ಆಬ್ವಿಯಸ್ ಎಂಪ್ಲಾಯ್ಮೆಂಟ್ ಬಂತು ಅಂದ್ರೆ ಆಟೋಮೆಟಿಕ್ ಹಂಗರ್ ಕಡಿಮೆ ಆಗೇ. ಸಪೋರ್ಟ್ಸ್ ದೆಮ್ ಫಾರ್ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಸೊ ಗೋಲ್ ನಂಬರ್ 3. ಜೆಂಡರ್ ಈಕ್ವಾಲಿಟಿ ಗೋಲ್ ನಂಬರ್ 5. 4 ಇದು ಎಜುಕೇಶನ್, ಹೈಯರ್ ಎಜುಕೇಶನ್. ಪ್ರೊವೈಡ್ ಡಿಸೆಂಟ್ ವರ್ಕ್ ವಿಚ್ ಇನ್ ಟರ್ನ್ ಡ್ರೈವ್ಸ್ ಎಕನಾಮಿಕ್ ಗ್ರೋತ್ ಅಚೀವ್ ಮಾಡಬೇಕು ಕಂಟ್ರಿಗಳು, ಎಣ್ಣೆ ಗೋಲು. ಇನ್ಇಕ್ವಾಲಿಟಿ ಬಿಟ್ವೀನ್ ಮೆನ್ ಅಂಡ್ ವುಮೆನ್ ಕಡಿಮೆ ಮಾಡಬೇಕು, ಗೋಲ್ ನಂಬರ್ 10. ಸೊ ಎಜುಕೇಶನ್ ಒಂದು ಬಂದ್ರೆ ಕ್ವಾಲಿಟಿ ಎಜುಕೇಶನ್, ಅದು ಎಸ್ಪೆಷಲಿ ಹೈಯರ್ ಎಜುಕೇಶನ್, ಇವೆಲ್ಲವೂ ಅಚೀವ್ ಆಗೇ ಆಗುತ್ತೆ. ಯೂನಿವರ್ಸಿಟಿ ಶುಡ್ ಸ್ಟ್ರೆಂಥನ್ ದ ರಿಸರ್ಚ್ ಟೀಚಿಂಗ್ ನೆಕ್ಸಸ್ ಇನ್ ಯೂನಿವರ್ಸಿಟಿ ಎಜುಕೇಶನ್. ಓಕೆ, ಸೊ ರಿಸರ್ಚ್ ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಹೈಯರ್ ಎಜುಕೇಶನ್. ರಿಸರ್ಚ್ ಕೊಟ್ರೆ ಏನಾಗುತ್ತೆ, ಮತ್ತೆ ಹೇಳ್ತೀನಿ, ದೊಡ್ಡ ದೊಡ್ಡ ಇನೋವೇಷನ್ಸ್ ಗಳು ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಉದಾಹರಣೆಗೆ ಸಸ್ಟೈನಬಲ್ ಗೋಲ್ 7 ಯಾವುದು, ಕ್ಲೀನ್ ಎನರ್ಜಿ ಬೇಕು. ಕ್ಲೀನ್ ಎನರ್ಜಿ ಬೇಕು ಅಂದ್ರೆ ಪೆಟ್ರೋಲ್ ಆಲ್ಟರ್ನೇಟಿವ್ ಹುಡುಕ್ತಾನೆ ಇದೀವಿ.
ಟ್ರೈ ಮಾಡ್ತಾನೆ ಇದೀವಿ. ಸೊ ರಿಸರ್ಚ್ ಗೆ ಬೂಸ್ಟ್ ಮಾಡೋ ತರ ಎಜುಕೇಶನ್ ಇರಬೇಕು, ಅವಾಗ 7ನೇ ಗೋಲು ಅಚೀವ್ ಆಗುತ್ತೆ. ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ಸಸ್ಟೈನಬಿಲಿಟಿ ಕಾನ್ಸೆಪ್ಟ್ ಅಂದ್ರೆ ಫ್ಯೂಚರ್ ಜನರೇಷನ್ಗೆ ಹಾರ್ಮ್ ಆಗದಂಗೆ ನಾವು ಬದುಕೋ ರೀತಿ, ಅದು ಕೂಡ ನಾವು ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಪ್ರಾಪರ್ ಹೈಯರ್ ಎಜುಕೇಶನ್ ಇತ್ತು ಅಂತಂದ್ರೆ. ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ 13ನೇ ಗೋಲ್. ಎಸ್, ಈಗ ನಾವು ಮಾತಾಡೋದು ಚಿಕ್ಕ ಇನ್ಫಾರ್ಮೇಶನ್, ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ ನಾವ್ ಏನ್ ಮಾಡ್ಬೇಕು, ಸ್ಮಾಲ್ ಅವೇರ್ನೆಸ್, ಸ್ಮಾಲ್ ಇನ್ಫಾರ್ಮೇಶನ್, ಓಕೆ, ಅದಿದ್ದೇ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಇನ್ನು ಹೈಯರ್ ಲೆವೆಲ್ ಎಜುಕೇಶನ್ ರಿಸರ್ಚ್ ಇತ್ತು ಅಂತಂದ್ರೆ ಕ್ಲೈಮೇಟ್ ಸಂಬಂಧಪಟ್ಟಂಗೆ ಈಗ ಮೊನ್ನೆ ಮಾತಾಡಿದ್ವಿ ಸೋಲಾರ್ ರೇಡಿಯೇಷನ್ ಬ್ಲಾಕಿಂಗ್. ಸೊ ಇವೆಲ್ಲ ರಿಸರ್ಚ್ ಮಾಡಿದಾಗ ಕಂಡುಹಿಡಿಯಕೊಳಕ್ ಸಾಧ್ಯ. ನಾವು ಕ್ಲೈಮೇಟ್ ಚೇಂಜ್ ಅಗೇನ್ಸ್ಟ್ ಫೈಟ್ ಮಾಡಕ್ಕೂ ಕೂಡ ರಿಸರ್ಚ್ ಹೆಲ್ಪ್ ಮಾಡುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಇಸ್ ಪಾಸಿಬಲ್ ಓನ್ಲಿ ಇಫ್ ರಾಡಿಕಲಿ ಚೇಂಜ್ ದ ವೇ ವಿ ಪ್ರೊಡ್ಯೂಸ್ ಅಂಡ್ ಕನ್ಸ್ಯೂಮ್. ಕರೆಕ್ಟ್, ನಾವು ಮಾತಾಡಿದ್ವಿ ಕಾವೇರಿ ವಿಚಾರಕ್ಕೂ ಮಾತಾಡಿದ್ವಿ. ನಾವು ಪ್ರೊಡ್ಯೂಸ್ ಮಾಡೋ ವೇ ಚೇಂಜ್ ಮಾಡ್ಕೊಳ್ಬೇಕೆ ಹೊರತು, ಕನ್ಸಂಪ್ಷನ್ ವೇ ಚೇಂಜ್ ಮಾಡ್ಕೊಳ್ಬೇಕೆ ಹೊರತು, ಅದು ಬಿಟ್ಟು ನಾವು ತಿಳಿದಂಗೆ ವಾಟರ್ ಇಂಟೆನ್ಸಿವ್ ಕ್ರಾಪ್ಸೇ ಬೆಳಿತೀವಿ ಅಂದ್ರೆ ಆಗಲ್ಲ. ಸೊ ಅದಕ್ಕೆ ರಿಸರ್ಚ್ ಬೇಕು. ವರ್ಚುವಲ್ ವಾಟರ್ ಕಾನ್ಸೆಪ್ಟ್ ಗೊತ್ತಾಗ್ಬೇಕು. ಎಲ್ಲಿ ಕಡಿಮೆ ವಾಟರ್ ಯೂಸ್ ಮಾಡ್ಕೊಂಡು ಬೆಳೆ ಬೆಳೆಯಕ್ಕಾಗುತ್ತೋ ಅಲ್ಲಿ ಅದನ್ನ ಬೆಳಿಬೇಕು. ಈಗ ಒಂದು ಕಂಟ್ರಿನಲ್ಲಿ ಬೆಳೆದ್ರೆ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ, ಇನ್ನೊಂದು ಕಂಟ್ರಿಲಿ ಬೆಳೆದ್ರೆ ಜಾಸ್ತಿ ಆಗುತ್ತೆ, ಬಿಕಾಸ್ ಆಫ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ಕಡಿಮೆ ಆಗೋ ಕಡೆ ಬೆಳಿಬೇಕು, ಇಂಪೋರ್ಟ್ ಮಾಡ್ಕೋಬೇಕು. ನಮ್ಮ ಹತ್ರ ಯಾವ್ದು ಚೀಪ್ ಆಗುತ್ತೆ ಬೆಳೆಯೋದು ಅದನ್ನ ಬೆಳಿಬೇಕು, ಅವ್ರಿಗೆ ಕಳಿಸ್ಬೇಕು. ಇದನ್ನ ವರ್ಚುವಲ್ ವಾಟರ್ ಕಾನ್ಸೆಪ್ಟ್ ಅಂತ ಹೇಳಿ. ವರ್ಚುವಲ್ ವಾಟರ್ ಅಂದ್ರೆ ಏನು? ವಾಟರ್ ಇಲ್ಲಿ 100 ಲೀಟರ್ ವಾಟರ್ ಬೇಕು 1 kg ರೈಸ್ಗೆ ಅಂದ್ರೆ ಅಲ್ಲಿ 60 ಲೀಟರ್ ಅಂದ್ರೆ 40 ಲೀಟರ್ ವರ್ಚುವಲ್ ವಾಟರ್. ಅದಿಲ್ದೇನೆ ಬೆಳೆದ್ ಬಿಟ್ರಲ್ವಾ. ಸೊ ವರ್ಚುವಲ್ ವಾಟರ್. Innovative solutions and startups must be developed in collaboration with the private companies. And value-based education will help citizens become responsible towards self, society and planet. Correct? Value-based education automatic ಆಗಿ ಸೊಸೈಟಿ ನಮ್ಮ ನೇಚರ್ ಬಗ್ಗೆ ಕೇರ್ ತಗೊಳ್ಳೋ ತರ ಮಾಡ್ಕೊಟ್ಟೆ ಕೊಡುತ್ತೆ. ಓಕೆ, ಅಂಡ್ ಪ್ಲಾನೆಟ್ ಅಂಡ್ ಹೆಲ್ಪ್ ಅವರ್ ನೇಷನ್ ಟು ಅಚೀವ್ ಲೈಫ್ ಆನ್ ದ ಲ್ಯಾಂಡ್. ಅಗೇನ್ ಗೋಲ್ ನಂಬರ್ 15 ಕೂಡ ಅಚೀವ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಒಂದು ಪಾಯಿಂಟ್ ಇಟ್ಕೊಂಡು ಒಂದ್ ಅಚೀವ್ ಮಾಡಿದ್ರೆ ಎಲ್ಲ ಅಚೀವ್ ಆಗುತ್ತೆ ಅನ್ನೋದು, ಆ ಲೆಕ್ಕಕ್ಕೆ ಡಿಸ್ಕಷನ್ ಮಾಡಿ. ಸೊ ರೆವಿನ್ಯೂ ರಿಡಲ್ಸ್ ಏನಿದು? GST ಕಲೆಕ್ಷನ್ ಆಲ್ಮೋಸ್ಟ್ 1.6 lakh crore ಆಗುತ್ತೆ ಪ್ರತಿ ಮಂತ್ GST ಕಲೆಕ್ಷನ್. ಆಯ್ತಾ? ಸೊ ಸರ್ ಒಂದು ತುಂಬಾ ಒಳ್ಳೆ ನಂಬರ್ ಇದೆ ಅಲ್ವಾ? ಎಸ್, ಹೈಯೆಸ್ಟ್ ಕಲೆಕ್ಷನ್ ಇದೆ, ತುಂಬಾ ಚೆನ್ನಾಗಿದೆ. ಆದ್ರೆ ವಾಟ್ ಇಸ್ ದಿಸ್ ರೆವೆನ್ಯೂ ರಿಡಲ್ಸ್? ಅಂದ್ರೆ ಜಾಸ್ತಿ GST ಬಂದ್ರು ಕೂಡ ಕೆಲವೊಂದು ಡಾಟಾ ಮ್ಯಾಚಿಂಗ್ ಇಲ್ಲ. ರಿಡಲ್ಸ್ ಅಂತ ಯಾಕಂತ ಹೇಳ್ತಾರೆ, ಒಂಥರ ಕ್ವಶನೇಬಲ್ ತರ ಆಗಿದೆ. ಕೆಲವೊಂದು ರಿಫ್ಲೆಕ್ಟ್ ಆಗ್ಬೇಕಲ್ವಾ, ಈ ತರ ಆಕ್ಟಿವಿಟಿ ನಡೀತಾ ಇದೆ ಅಂದ್ರೆ ಅಷ್ಟು ಅಮೌಂಟ್ ಬರ್ಬೇಕು. ಸೊ ದೊಡ್ಡ ನಂಬರ್ ಇದೆ ಅಂತ ಅಷ್ಟೇ ಇಗ್ನೋರ್ ಮಾಡಂಗಿಲ್ಲ, ಮಧ್ಯ ಲೀಕೇಜ್ ಗಳಿದಾವೆ. ಅದು ಹೆಂಗ್ ಆಗ್ತಾ ಇದೆ ಅದನ್ನ ಕೆಲವೊಂದು ಕ್ವಶನ್ ಮಾಡ್ತಾ ಇದೆ. ಉದಾಹರಣೆಗೆ GST collection stands over 9.92 lakh crore, making 11% increase over collection between April and September. ಇದು ಟೋಟಲ್ ಹೇಳ್ತಿರೋದು. 1 ಮಂತ್ಗೆ 1.6 lakh crore ಇದೆ. ಇಲ್ಲಿದು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 6 months 16 9.6 lakh crore ರಫ್ಲಿ. ಕರೆಕ್ಟಾ? 1.6 ಅಷ್ಟು ಕಲೆಕ್ಷನ್, ಟೋಟಲ್ ಕಲೆಕ್ಷನ್ ಇಷ್ಟ ಆಗಿದೆ. ಆವರೇಜ್ ಮಂತ್ಲಿ ರೆವೆನ್ಯೂಸ್ ಈಸ್ ಹೇಳಿದ್ನಲ್ಲ 1.6 lakh crore. With 4 of the 6 occasions that GST kitty has crossed 1.6, highest 1.6 lakh crore collection, but 2.3% over August inflows that had marked the 3-month low. ಅದ್ ಬಿಡಿ, ನಂಬರ್ಗಳೆಲ್ಲ ನೆನ್ಪಿಟ್ಕೊಳಕ್ ಹೋಗ್ಬೇಡಿ. ನಮ್ಗೆ ಯಾವಾಗ್ಲೂ ಯಾವ್ದೇ ಬಿಸ್ನೆಸ್ ಆಗ್ಲಿ, ಯಾವ್ದೇ ಒಂದು ಕಂಟ್ರಿ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳಿ ತಲೆಗಿಟ್ಕೊಳ್ಳಿ. ನಾವ್ ಯಾವಾಗ್ಲೂ ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇದ್ದಾಗ ಲೀಕೇಜ್ಗಳನ್ನ ಇಗ್ನೋರ್ ಮಾಡ್ತೀವಿ. ಉದಾಹರಣೆಗೆ ಮಂತ್ಲಿ ಎವ್ರಿ ಡೇ ಕಲೆಕ್ಷನ್ ಒಂದು 10,000 ರೂಪಾಯಿ ಆಗ್ತಿರುತ್ತೆ ಅಂತ ಅನ್ಕೊಳ್ಳಿ.
ಒಂದು 300 ರೂಪಾಯಿ ಲೆಕ್ಕ ಸಿಗ್ತಾ ಇರಲ್ಲ ದಿನ, ಅವ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ, ಬಿಡು 9700. ಇದನ್ನ ಯಾವತ್ತು ಮಾಡಬಾರ್ದು. ಅದು ಫಾರ್ ಎಕ್ಸಾಂಪಲ್ ಅವ್ನ ಕಲೆಕ್ಷನ್ ಆಗ್ತಿರೋದೇ 1000 rupees, ಅವತ್ 300 ಹೋದ್ರೆ ಅವ್ನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ತಾನೆ, ಎಲ್ಲಿ ಹೋಯ್ತಿದ್ದು 300, ಏನ್ ಲೀಕ್ ಆಗ್ತಿದೆ, ಯಾರ್ ದುಡ್ಡು ಹೊಡಿತಾ ಇದ್ದಾರೆ ಅಂತ. ಎರಡೂ ಟೈಮಲ್ಲೂ ಮಾಡ್ಬೇಕು ಅಂತ. ಚೆನ್ನಾಗಿದೆ ಬಿಡು, ಚೆನ್ನಾಗಿದೆ ಅಲ್ಲ, ಯಾಕೆ ಅಷ್ಟು ತಲೆ ಕೆಡಿಸ್ಕೊತೀರಾ ಅಂತ. ನೋ, ಅದೇನಾದ್ರು ನೀಡಿದ್ದವ್ರಿಗೆ ಪೂರ್ಗೆ ಹೋಗ್ತಾ ಇದೆಯಾ, ದಟ್ ಇಸ್ ಡಿಫ್ರೆಂಟ್. ಪ್ಲಾನ್ ಮಾಡ್ಕೊಡಿ ಅವ್ರಿಗೆ, ದುಡ್ಡು ನಿಮ್ಗೆ ಎಕ್ಸ್ಟ್ರಾ ಇದೆ ಅನ್ನೋದಾರೆ 10,000 ರೂಪಾಯಿ ಕಲೆಕ್ಷನ್ ಆಗ್ತೀವಿ, 300 ರೂಪಾಯಿ ನೀವು ದಿನ ಡೊನೇಟ್ ಮಾಡಿ, ದಟ್ ಇಸ್ ಡಿಫ್ರೆಂಟ್. ಸುಮ್ನೆ ಹೋಗ್ಲಿ ಬಿಡು 300 ರೂಪಾಯಿ ಹೋದ್ರೆ ಹೋಯ್ತು ಅಂತ ಅನ್ನೋದಿದೆಯಲ್ಲ, ಮುಂದೆ ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ ಅದು ಎಷ್ಟು ಡ್ಯಾಮೇಜಿಂಗ್ ಆಗುತ್ತೆ. 10,000 ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ, 1,000 ಇದ್ದ 500 ರೂಪಾಯಿ ಇದ್ದಾಗ 300 ರೂಪಾಯಿ ತುಂಬಾ ದೊಡ್ಡ ಅಮೌಂಟ್. ಕಲೆಕ್ಷನ್ ಆಗಿರೋ 50% ಗಿಂತ ಜಾಸ್ತಿ ಹೋದಂಗಲ್ವಾ. ಸೊ ಇಲ್ಲೂ ಹಂಗೆ ಕಲೆಕ್ಷನ್ ತುಂಬಾ ಚೆನ್ನಾಗಿರ್ಬೋದು, ನಮ್ದು ಲೀಕೇಜ್ಗಳ ಇದಾವಲ್ಲ, ಅದ್ರ 1-2-3 ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಫಿಕ್ಸ್ ಮಾಡ್ಬೇಕು. ಓಕೆ, ನೀವು ಜನರ ಮೇಲೆ ಬರ್ಡನ್ನೇ ಕಮ್ಮಿ ಮಾಡಕ್ ಚಾನ್ಸ್ ಇದ್ರೆ ಮಾಡಿ, ಟ್ಯಾಕ್ಸ್ ರಿಡ್ಯೂಸ್ ಮಾಡಿ, ಬಟ್ ಕಲೆಕ್ಷನ್ ಎಲ್ಲ ಆಗ್ಬೇಕು, ಅದು ಕರೆಕ್ಟ್ ಆಗಿ ಆಗುತ್ತೆ. ಓಕೆ, ಸೊ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾನೆ ನೋಡಿ, ಏನದು ಎಲ್ಲಿ ಮಿಸ್ ಮ್ಯಾಚಿಂಗ್ ಇದೆ ಅಂತ. ಓಕೆ, ಸೊ ದೇರ್ ಇಸ್ ಅ slowdown in the growth of GST inflows, which dropped to 10% in September, slowest uptick since July 2021. July 21 ಇಂದ ಅತಿ ಕಡಿಮೆ ಅಂದ್ರೆ ಇದೆ ರೆಕಾರ್ಡ್ ಆಗಿದೆ. ಆಯ್ತಾ, average growth between July and September dipped to 10.6% in the second quarter from 11.5% in the first. ನಮ್ ಇದು 2ನೇ ಕ್ವಾರ್ಟರ್ ಮುಗೀತಲ್ವ, ಈಗ 3ನೇ ಕ್ವಾರ್ಟರ್ ಅಲ್ಲಿ ಇದೀವಿ ನಾವು. ಸೊ ಅದರಲ್ಲೇ ಕಂಪೇರ್ ಮಾಡಿದ್ರೆ ಫಸ್ಟ್ ಕ್ವಾರ್ಟರ್ 11.5%, ಸೆಕೆಂಡ್ 10.6%. Growth from domestic transaction and service import has slowed to 14% over past 2 months. ಸರ್ವಿಸ್ ಇಂಪೋರ್ಟ್ಸ್ ಮತ್ತೆ ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ಸ್ ಅದು ಕೂಡ 14% ಕಮ್ಮಿ ಆಗಿದೆ, ಮುಂಚೆ 18% ಇತ್ತು. It is important to note that revenues in September based on transaction undertaken in August also include pending dues from the business since the start of GST. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾನೆ, ಆ ದುಡ್ಡಲ್ಲಿ ಒಂದಿಷ್ಟು ದುಡ್ಡು ಹಳೆ ದುಡ್ಡಿದೆ, 2017-18 ಒಂದು ಪೆಂಡಿಂಗ್ ಲಾಸ್ಟ್ ಡೇಟ್ ಅಂತ ಕ್ಲೋಸಿಂಗ್ ಕೊಟ್ಟಿತ್ತು, ಅದು ಸೇರ್ಕೊಂಡಿದೆ, ಅದನ್ನ ಸಗಿ ಸೈಡ್ ಗಿಡಬೇಕು. ಯಾವ್ದೋ ಒಂದು ರಿಕವರಿ ಆಯ್ತು, ಇವತ್ತು ಒಂದು 5,000 ರೂಪಾಯಿ ಅಂತ ಇವತ್ತು 15,000 ರೂಪಾಯಿ ಬಂದಿದೆ ಅನ್ನಂಗಿಲ್ಲ, ಅದು ಹಳೇದು, ಇದು ಕೌಂಟ್ ಮಾಡೋ ಹಾಗಿಲ್ಲ. ಇವಾಗ ಈ ತಿಂಡಿದೆ ಎಷ್ಟು ಹಂಗಾರೆ ಸೆಪ್ಟೆಂಬರ್ 13 ಡೆಡ್ ಲೈನ್ ಇದ್ದಿದ್ರಿಂದ ಅದು ಸೇರ್ಕೊಂಡಿರುತ್ತೆ. ಸೊ ಅದನ್ನು ಸೈಡ್ ಇಟ್ರೆ ಇನ್ನೂ ಕಡಿಮೆ ಆಗುತ್ತೆ ಕಲೆಕ್ಷನ್. Moreover, e-invoicing became mandatory for all firms with turnover of 5 crore since August 1st. So this is one point important. E-invoicing ಅಂದ್ರೆ ಏನು, ಮ್ಯಾನುವಲಿ ಕೊಡೋದು, ಫಿಸಿಕಲಿ ಕೊಡೋದು ಅವೆಲ್ಲ ಇಲ್ಲ. 5 crore ಟರ್ನ್ ಓವರ್ ಇದೆಯಾ ನಿಂದು ಬಿಸ್ನೆಸ್ದು, ನೀನು ಮ್ಯಾನುವಲಿ ಕೊಡಂಗ್ ಇಲ್ವೇ ಇಲ್ಲ. ಇನ್ವಾಯ್ಸಿಂಗ್ ಕಂಪಲ್ಸರಿ ಅಂದ್ರೆ ಆನ್ಲೈನೇ ಕೊಡ್ಬೇಕು. ಏನ್ ಅಡ್ವಾಂಟೇಜ್ ಅದರಿಂದ, ಮಿಸ್ ಆಗೋ ಚಾನ್ಸ್ ಇಲ್ಲ. ವಿತೌಟ್ GST ನೀವು ಸೇಲ್ ಮಾಡಂಗೇ ಇಲ್ಲ. ಸೊ 5 crore ಅಂಡ್ ಅಬೌವ್ ಯಾಕೆ ಎಲ್ಲರಿಗೂ ಯಾಕಿಲ್ಲ? ನಮ್ಮ ಹತ್ರ ಅಷ್ಟು ಸ್ಟಾಫ್ ಆಫೀಸರ್ಸ್ ಇರಲ್ಲ, ಹೋಗಿ ಎಲ್ಲಾರು ಮಾಡ್ತಿದಾರೆ ಇಲ್ಲ ಚೆಕ್ ಮಾಡಕ್ಕೆ. ಫುಲ್ ದೊಡ್ಡವ್ರಿಗಾದ್ರೆ ಡೆಡಿಕೇಟೆಡ್ ಕೊಡ್ಬೋದು. 5 crore ಒಬ್ಬ ಆಫೀಸರ್ ಚೆಕ್ ಮಾಡೋದು ಇಟ್ಸ್ ವರ್ತ್. ಅಂದ್ರೆ ಅವನೇನಾರ ಮಿಸ್ಟೇಕ್ ಮಾಡಿದಾನೆ, 50,000 ರೂಪಾಯಿ ಇದ್ದವನಿಗೆ ನೀನ್ GST ಎಲ್ಲಿದೆ ಬಿಲ್ಲು ಅಂತೆಲ್ಲ ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಹ್ಯೂಜ್ ಬರ್ಡನ್. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ ಬರ್ತಾರೆ. 5 crore ನೆಕ್ಸ್ಟ್ ಕಡಿಮೆ ಮಾಡ್ತಾರೆ, 3 crore, 1 crore. ಸೊ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಏನ್ ಮಾಡ್ತಾರೆ, ಎಲ್ಲಾರನ್ನೂ ಒಳಗ್ ತರ್ತಾರೆ. ಬಟ್ ಎನಿವೆ August 1st ಇಂದ ಇದನ್ನ ಮಾಡಿದ್ದಾರೆ. ಸೊ ದೇರ್ ವಾಸ್ ಅನದರ್ ಕಾಂಪ್ಲೈನ್ಸ್ ಪುಷ್ ಅಟ್ ವರ್ಕ್. ನೋಡಿ August 1st ಮಾಡಿದಾರೆ. ಆಕ್ಚುಲಿ ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು ರೆವಿನ್ಯೂ, ಆಗಿಲ್ಲ. ಎಲ್ಲಿಗೋಯ್ತು ಅಂತ, ಇರೋ ದುಡ್ಡಲ್ಲಿ ಹಳೆ ದುಡ್ಡು ಒಂದ್ ಸ್ವಲ್ಪ ಸೇರ್ಕೊಂಡಿದೆ, ಪ್ಲಸ್ ಕಂಪ್ಲೈನ್ಸ್ ಜಾಸ್ತಿ ಆಗ್ಬೇಕಾಗಿತ್ತು, ಆಗಿಲ್ಲ. ಅಂದ್ರೆ ಜಾಸ್ತಿ ಬರ್ಬೇಕಿತ್ತು ಅಮೌಂಟ್ ಆ ಮಂತ್ ಅಲ್ಲಿ, ಸೆಪ್ಟೆಂಬರ್ ಮಂತ್ ಅಲ್ಲಿ. Distilling these effects is necessary to gauge the extent of growth that stemmed from the actual consumption and production upticks. And ಅಂದ್ರೆ ಇದೆಲ್ಲ ಮೆಜರ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಿಜವಾದ ಎಷ್ಟು ಕನ್ಸಂಪ್ಷನ್ ಇದೆ, ಎಷ್ಟು ಪ್ರೊಡಕ್ಷನ್ ಇದೆ, ಕ್ಲಾರಿಟಿ ಸಿಗ್ಬೇಕು. ಅದಕ್ಕೆ ಮ್ಯಾಚಿಂಗ್ ಇರ್ಬೇಕು. ಪ್ರೊಡಕ್ಷನ್ಗೆ ಮತ್ತೆ GST ಕಲೆಕ್ಷನ್ ಮ್ಯಾಚಿಂಗ್ ಇರ್ಬೇಕು. ಯಾಕಂದ್ರೆ ಪ್ರೊಡ್ಯೂಸ್ಡ್ ಥಿಂಗ್ಸ್ ಮೇಲೆ ಎಲ್ಲ GST ಇದ್ದೇ ಇರುತ್ತೆ. ಆ ಮ್ಯಾಚಿಂಗ್ ಕಾಣಿಸ್ಲಿ ಅಂತ ಎಲ್ಲಿ ಮಿಸ್ ಆಗ್ತಾ ಇದೆ. ಎರಡನೇದು, record 9 crore e-way bills generated during the August did not translate into highest ever revenues. ಮತ್ತೊಂದು ಹೇಳ್ತಾ ಇದ್ದಾರೆ, ಎರಡನೇ ಪಾಯಿಂಟ್, e-way bills. e-way bills ಅಂದ್ರೆ ಏನು,
ಯಾರು ಹೇಳ್ತೀವಿ? ಇ-ವೇ ಬಿಲ್ಸ್ ಹಾ ಏನು ಹೇಳಿ ಹೇಳಿ. ಟ್ರಾನ್ಸ್ಪೋರ್ಟ್ ಏನು? ಮುಂಚೆ ನೀವು ಟ್ರಾವೆಲ್ ಮಾಡಿದ್ರೆ ರೋಡ್ ಸೈಡ್ ಅಲ್ಲಿ ಚೆಕ್ ಪೋಸ್ಟ್ ಗಳಿರೋದು, ಉದ್ದಕ್ಕೆ ಲಾರಿಗಳು ನಿಂತ್ಕೊಳ್ಳೋದು, ವೆರಿಫೈ ಮಾಡಿ 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 ಬಿಡೋದು, ಗೊತ್ತಾಯ್ತು? ಇವಾಗಿದಾವ ಚೆಕ್ ಪೋಸ್ಟ್? ಎಲ್ಲರೂ ನೋಡಿದೀರಾ? ಎಲ್ಲೋದ್ವೆಲ್ಲ? ಈಗಕ್ಕಿಲ್ಲ. ಸೊ ಅಷ್ಟುದ್ದ ಟೈಮ್ ವೇಸ್ಟ್ ಮಾಡಿ ನಿಲ್ಲಿಸಿ ಪ್ರೊಡಕ್ಟಿವಿಟಿ ಹಾಳು ಮಾಡೋಂತ ಅವಶ್ಯಕತೆ ಇಲ್ಲ. ಇವಾಗ ಇ-ವೇ ಬಿಲ್ಸ್ ಮಾಡಿದ್ದಾರೆ. ಏನ್ ಸರ್ ಇದು ಇ-ವೇ ಬಿಲ್ಸ್ ಅಂದ್ರೆ? ನೀವು ಇಲ್ಲಿಂದ ಹೊರಡ್ತೀರಪ್ಪ ನಿಮ್ ಫ್ಯಾಕ್ಟರಿಯಿಂದ, ನೀವೇ ಜನರೇಟ್ ಮಾಡ್ಕೋಬೇಕು ಇ-ವೇ ಬಿಲ್ಸ್. ಇಷ್ಟು ಏನೋ 10 ಟನ್ ಏನೋ ಒಯ್ತಾ ಇದ್ದೀನಿ, ಅಥವಾ 1 lakh ಪ್ರಾಡಕ್ಟ್ ಒಯ್ತಾ ಇದ್ದೀನಿ ನಾನು, ಅದಕ್ಕೆ ಎಷ್ಟು ಟ್ಯಾಕ್ಸ್ ಪೇ ಮಾಡ್ಬೇಕು, ಪೇ ಮಾಡಿ ಆ ಬಿಲ್ ಅನ್ನ ನಿಮ್ ಜಾಬಲ್ಲಿ ಇಟ್ಕೊಂಡು ಹೋಗ್ಬೇಕು. ಸೊ ಚೆಕ್ ಪೋಸ್ಟ್ ಅಲ್ಲಿ ನಿಮ್ಮನ್ನ ಯಾರು ಸ್ಟಾಪ್ ಮಾಡಲ್ಲ. ಬೈ ಚಾನ್ಸ್ ಸರ್ ಅವ್ರು ನಿಜವಾಗ್ಲು ಬಿಲ್ ಜನರೇಟ್ ಮಾಡದೆ ಹಂಗೆ ಹೋದ್ರ, ಎಸ್ಕೇಪ್ ಹಂಗೆ ಹೋಗಿ ರೀಚ್ ಆದ್ರೆ ಡೆಸ್ಟಿನೇಷನ್, ನೋ ಪ್ರಾಬ್ಲಮ್. ಯಾವತ್ತೋ ಒಂದ್ ದಿವಸ ಸಿಗ್ತೀರಾ ನೀವು, ಸಿಗ್ಲೇಬೇಕು. ರ್ಯಾಂಡಮ್ ಚೆಕ್ ಅಲ್ಲಿ ನೀವು ಸಿಕ್ಕಾಗ 10 ರೂಪಾಯಿ ಇದ್ರೆ 1000 ರೂಪಾಯಿ ವಸೂಲಿ ಮಾಡ್ತೀರಿ. ಫೈನ್ ಆ ಲೆವೆಲ್ಗೆ ಇರುತ್ತೆ. ಸ್ಮಾಲ್ ಐಟಮ್ ಇರ್ಬೋದು ನಿಮ್ದು ಅವಾಗ. ಸೊ ಅಲ್ಲಿ ಅಂದ್ರೆ ರಿಕವರಿ ಆ ಲೆವೆಲ್ಗೆ ಆಗುತ್ತೆ. ಸೊ ಆದ್ರೆ ಯಾರು ಚೀಟ್ ಮಾಡೋ ಪ್ರಶ್ನೆ ಬರಲ್ಲ ಅಲ್ಲಿ ಅಂತ. ಇ-ವೇ ಬಿಲ್ಗಳನ್ನ ಜನರೇಟ್ ಮಾಡ್ಕೊಂಡು ಅದನ್ನ ಅವಾಯ್ಡ್ ಮಾಡ್ದಂಗ. ಅಲ್ಲಿ ಹೋಗಿ ನೀವು ಪರ್ಮಿಟ್ ಇದೆಯೋ ಇಲ್ವೋ ಚೆಕ್ ಮಾಡಿ, ಅವೆಲ್ಲ ಏನಿಲ್ಲ. ನೀವು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗ್ತೀರಾ, ಎಂಟರ್ ಮಾಡಿದ್ರೆ ಸಾಕು, ಆನ್ಲೈನ್ ಅಲ್ಲಿ ಇ-ವೇ ಬಿಲ್ ಜನರೇಟ್ ಆಗುತ್ತೆ, ಟ್ಯಾಕ್ಸ್ ಆಟೋಮೆಟಿಕ್ ಪೇ ಆಗುತ್ತೆ. ಸೊ ನೀವು ಇಟ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ 9 crore ಇ-ವೇ ಬಿಲ್ಸ್ ಜನರೇಟ್ ಆಗಿದ್ದಾವೆ ಆಗಸ್ಟ್ ಅಲ್ಲಿ. ಕರೆಕ್ಟಾ? ಜನರೇಟ್ ಆದ್ಮೇಲೆ ಅಷ್ಟು ರೆವಿನ್ಯೂಸ್ ಅಂದ್ರೆ ಅಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ಗೆ ಹೋಗಿದೆ, ಸೇಲ್ ಆಗಿರ್ಲೇಬೇಕು. ಆದ್ರೆ ಅಷ್ಟು GST ಕಲೆಕ್ಷನ್ ಆಗ್ಬೇಕಾಗಿತ್ತು, ಆಗಿಲ್ಲ. ಸೊ 1 by 1 ಅವ್ರು ಇಟ್ಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಈ ಇನ್ವಾಯ್ಸಿಂಗ್ ಮ್ಯಾಂಡೇಟರಿ ಆಗಿದೆ, ಆದ್ರೆ ಜಾಸ್ತಿ ಅಮೌಂಟ್ ಬಂದಿಲ್ಲ. ಎಲ್ಲಿ ಹೋಯ್ತು ಲೀಕೇಜ್? ಇ-ವೇ ಬಿಲ್ಗಳು ಅದು ಕೂಡ ರೆಕಾರ್ಡ್ ಜಾಸ್ತಿ ಜನರೇಟ್ ಮಾಡಿದ್ದಾರೆ, ಬಟ್ ಅಮೌಂಟ್ ಮಾತ್ರ ಕಲೆಕ್ಷನ್ ಕಡಿಮೆ ಆಗಿದೆ. ಸೊ ಟೋಟಲ್ ಕಲೆಕ್ಷನ್ ಜಾಸ್ತಿನೇ ಇರ್ಬೋದು, ಅರ್ಥ ಮಾಡ್ಕೊಳ್ಳಿ. ಕಡಿಮೆ ಅಂತಂದ್ರೆ ರಿಲೇಟಿವ್ ಮಾತಾಡ್ತಾ ಇದ್ದಾರೆ, ಅನ್ಕೊಂಡಿದ್ಕಿಂತ ಜಾಸ್ತಿ ಆಗ್ಬೇಕಾಗಿತ್ತು. ಫಾರ್ ಇನ್ಸ್ಟನ್ಸ್, ಅನದರ್ ಪಜ್ಲಿಂಗ್ ಟ್ರೆಂಡ್ is seen in revenues from goods imports. Okay, have shrunk 4 times this year. ಇಂಪೋರ್ಟ್ ಮಾಡ್ಕೊಳ್ಳೋ ಗೂಡ್ಸ್ ಇಂಪೋರ್ಟ್ 4 ಟೈಮ್ ಕಡಿಮೆ ಆಗಿದೆ. The lower good import bills recorded this year will reflect in lower GST intakes. However, imports hit 9-month high. Actually, ವಾಲ್ಯೂಮ್ ವೈಸ್ ಕಡಿಮೆ ಆಗಿದೆ 4 times, ಬಟ್ ಇಂಪೋರ್ಟ್ಸ್ 9-month ಹೈ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಎರಡು ಬೇರೆ ಬೇರೆ, ವ್ಯಾಲ್ಯೂ ಬೇಸ್ಡ್, ವಾಲ್ಯೂಮ್ ಬೇಸ್ಡ್. 9-month ಹೈ ಅಗೇನ್ GST ನಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಏನೇ ಇಂಪೋರ್ಟ್ ಆಗಿ ಒಳಗ್ ಬಂದ್ರೆ ಮತ್ತೆ ಸೇಲ್ ಆಗ್ಬೇಕು. ಹೈಯೆಸ್ಟ್ ಇಂಪೋರ್ಟ್ ಆಗಿದೆ, ಇಲ್ಲಿ ಯಾಕದ ಕನ್ವರ್ಟ್ ಆಗಿಲ್ಲ ಅಂದ್ರೆ ಎಲ್ಲೋ ಲೀಕೇಜ್ ಇದೆ ಅಂತ. ಬಂದಿರೋ ದುಡ್ಡು ಪ್ರಾಡಕ್ಟ್ ಬಂದ್ಮೇಲೆ ಸೆಲ್ ಆಗ್ಲೇಬೇಕು, GST ಹಾಕ್ಲೇಬೇಕು. ಸೊ ಎಲ್ಲಿ ಹೋಗ್ತಾ ಇದೆ ಅದು? ಅಷ್ಟು ಅಮೌಂಟ್ ಇಂದು 58 ಬಿಲಿಯನ್ ಅಷ್ಟು ಅಮೌಂಟ್ ಇಂದು ಇಂಪೋರ್ಟ್ ಆಗಿದೆ, ಬಟ್ ಅದು ಅಮೌಂಟ್ GST ಕಲೆಕ್ಷನ್ ಅಲ್ಲಿ ಇಲ್ಲ. Yet revenues collected in September were 5.7% below the previous month's kit. ಅದ್ರ ಹಿಂದಿನ ಮಂತ್ ಗಿಂತ ಜಾಸ್ತಿ ಇಂಪೋರ್ಟ್ ಆಗಿದೆ, ಆದ್ರೆ ಅಮೌಂಟ್ ಕಲೆಕ್ಷನ್ 5.7% ಕಮ್ಮಿ ಇದೆ. This does not add up. Authorities must dig deeper to check for revenues leakage from the. ಸೊ ನಿಮ್ಮ ಎಕ್ಸಾಮ್ಗೆ ಒಳ್ಳೆ ಪಾಯಿಂಟ್ಸ್ ಗಳು ಎಲ್ಲಿ ಹೋಗ್ತಾ ಇದೆ? ಇವಾಗ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ನೋಡಿ. ಚೆನ್ನಾಗಿದೆ ಅಲ್ಲ, 1.6 lakh crore ಚೆನ್ನಾಗಿದೆ, ಯಾಕೆ ತಲೆ ಕೆಡಿಸ್? ಕೋವಿಡ್ ಟೈಮಲ್ಲಿ ಒದ್ದಾಡಿದ್ ನೆನಪಿದೆಯಲ್ಲ, GST ಕಲೆಕ್ಷನ್ 0 ಹೋಗಿತ್ತು. ಅಂತ ಟೈಮಲ್ಲಿ ಏನು ಯಾವಾಗ್ಲೂ ಬೂಮ್ ಟೈಮಲ್ಲೇ ಲೀಕೇಜ್ ಗಳನ್ನ ಫಿಕ್ಸ್ ಮಾಡ್ಬೇಕು. ನಾವ್ ಯಾವಾಗ್ಲೂ ಉಲ್ಟಾ ಅಲ್ವಾ? ವರ್ಸ್ಟ್ ಟೈಮಲ್ಲಿ ಲೀಕೇಜ್ ಗಳನ್ನ ಫಿಕ್ಸ್ ಮಾಡಕ್ ಹೋಗ್ತೀವಿ, ಅವಾಗ ಅವ್ರ ತರದ್ದು ದುಡ್ಡು ಇರಲ್ಲ ಕೊಡಕ್ಕೆ. ಬೂಮ್ ಟೈಮಲ್ಲಿ ಆದ್ರೆ ಕೇರ್ ಕೊಡೋದು ಈಸಿ, ಕಲೆಕ್ಷನ್ ಮಾಡ್ಕೊಳ್ಳೋದು ಈಸಿ. ನಾವ್ ಹೆಂಗೆ ಅಂದ್ರೆ ಬೂಮ್ ಟೈಮಲ್ಲಿ ನಡಿ ತಲೆ ಕೆಡಿಸ್ಕೊಳ್ಳೋದು. ವರ್ಸ್ಟ್ ಟೈಮಲ್ಲಿ ಎಲ್ಲಾರು ಕೇಳಕ್ ಹೋಗ್ತೀವಿ, ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಕೊಡಲ್ಲ, ಮತ್ತೆ ಸ್ವಲ್ಪ ಹಿಟ್ ಆಗುತ್ತೆ. ಓಕೆ, ಸೊ ಚೆನ್ನಾಗಿದ್ದಾಗ ಆಕ್ಚುಲಿ ಇಂಥವನ್ನೆಲ್ಲ ಇನ್ನೂ ಟೈಟನ್ ಮಾಡ್ಕೋಬೇಕು. ಆ ಅಮೌಂಟ್ ಎಕ್ಸ್ಟ್ರಾ ಕಲೆಕ್ಟ್ ಆಗಿದ್ದು ನಿಮಗೆ ವರ್ಸ್ಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಅಂದ್ರೆ ಆ ಪಾಯಿಂಟ್ ಅಂತಲೇ ಹಾಕೊಳ್ಳಿ. ನೀವು ಅಲ್ಲಿ ಬರೆದ್ರೆ ನಿಮ್ಗೆ ಆನ್ಸರ್ ಅಲ್ಲಿ 2 ಮಾರ್ಕ್ಸ್ ಸಿಕ್ಕತ್ತೆ. ನಿಮ್ಗೆ ಬಂದೇ ಬರುತ್ತೆ ಎಕನಾಮಿಕ್ ಕ್ವಶನ್ಸ್, ಯಾವ್ದೋ ಒಂದ್ ಕಡೆ ಈ ಪಾಯಿಂಟ್ ಯೂಸ್ ಮಾಡ್ಕೊಳ್ಳಿ.
ಅಂದ್ರೆ ನಾವು ತುಂಬಾ ಚೆನ್ನಾಗಿದ್ದಾಗ್ಲೇ ಎಲ್ಲ ಮಾಡ್ಕೋಬೇಕು. ಇನ್ಸೂರೆನ್ಸ್ ಯಾವಾಗ ಮಾಡಿಸ್ಬೇಕು? ತುಂಬಾ ಚೆನ್ನಾಗಿದ್ದಾಗ. ನಾವ್ ಹೆಂಗೆ ಹುಷಾರ್ ತಪ್ಪು ಎಡವಟ್ಟಾದಾಗ ಅಯ್ಯೋ ಇನ್ಸೂರೆನ್ಸ್ ಕೊಡಲ್ಲ ಅವಾಗ. ಎಲ್ಲ ಚೆನ್ನಾಗಿದ್ದಾಗ ವರ್ಸ್ಟ್ ಸಿಚುವೇಶನ್ ಗಳಿಗೆ ರೆಡಿ ಮಾಡ್ಕೋಬೇಕು. ಫ್ಲಡ್ ಬಂದ ಮೇಲೆ ಫ್ಲಡ್ ರೆಡಿ ಮಾಡಕ್ ಆಗಲ್ಲ, ಬಿಫೋರ್ ಹ್ಯಾಂಡ್ ರೆಡಿ ಮಾಡ. ಬಂದ್ರೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಮಳೆ ಹೆವಿ ಬಂದ್ರೆ ಹೆಂಗೆ ನಾವು ಮೇಂಟೈನ್ ಮಾಡ್ಬೇಕು, ಸಿಟಿ ಕ್ಲೀನ್ ಇಟ್ಕೊಂಡ್ರೆ ಹೆಂಗೆ ಇದಾಗುತ್ತೆ. ಸೊ ಚೆನ್ನಾಗಿರೋ ಟೈಮಲ್ಲಿ ವರ್ಸ್ಟ್ ಗೆ ರೆಡಿ ಆಗ್ಬೇಕು. ವರ್ಸ್ಟ್ ಬಂದಾಗ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಳಕಾಗುತ್ತೆ. ಅದು ಎಕಾನಮಿ ಇರ್ಲಿ, ಡಿಸಾಸ್ಟರ್ ಇರ್ಲಿ, ಎನಿಥಿಂಗ್, ಬಿ ಪ್ರಿಪೇರ್ಡ್ ವೆನ್ ಯು ಆರ್ ಗುಡ್. ಓಕೆ. ಮತ್ತೆ ಇದು 3 ಪಾಯಿಂಟ್ಗಳನ್ನ ಹಾಕ್ಬೋದು ರೆವಿನ್ಯೂ ಪಾಯಿಂಟ್. ಇ ವೇ ಬಿಲ್ಲು, ಮ್ಯಾಂಡೇಟರಿ ಇ ಇನ್ವಾಯ್ಸಿಂಗು, ಮತ್ತೆ ಇಂಪೋರ್ಟ್ ಜಾಸ್ತಿ ಆದ್ರೂ ಕೂಡ GST ಕಲೆಕ್ಷನ್ ನಲ್ಲಿ ಜಾಸ್ತಿ ಆಗಿಲ್ಲ. ಏನಕ್ಕೆ? ಕ್ವಶನ್ ಮಾರ್ಕ್. ಇನ್ಸ್ಪೈರ್ ಅಂಡ್ ಗೈಡೆನ್ಸ್. ಸೊ ಮೊನ್ನೆ ನೋಡಿದ್ವಿ, MS ಸ್ವಾಮಿನಾಥನ್. ಯಾರಿದು? ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಆ ಪರ್ಸನಾಲಿಟಿ ಅಂದ್ರೆ ಇಷ್ಟು ದಿವಸ ನಮ್ ಜೊತೆಗಿತ್ತು, ಲಾಸ್ಟ್ ವೀಕ್ ಅಲ್ಲಿ ಡೆತ್ ಆಯ್ತು. ಆಯ್ತಾ? ಸೊ ಅವ್ರ ಬಗ್ಗೆ ನಿಮಗೆ ಆನ್ಸರ್ ರೈಟಿಂಗ್ ಅಲ್ಲಿ, ಎಸ್ಪೆಷಲಿ ಎಥಿಕ್ಸ್ ಅಲ್ಲಿ ಪರ್ಸನಾಲಿಟಿ, ಗ್ರೇಟ್ ಪರ್ಸನಾಲಿಟೀಸ್ ಬಗ್ಗೆ ಸ್ಟಡಿ ಮಾಡ್ಬೇಕಲ್ವಾ. ಸೊ ಅವ್ರ ಬಗ್ಗೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಅಂದ್ರೆ ಹೂ ರೆವಲ್ಯೂಷನೈಸ್ ಅಗ್ರಿಕಲ್ಚರ್ ಸೈನ್ಸ್, ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಯಾರು ಇವರು? ಸ್ವಾಮಿನಾಥನ್. ಓಕೆ. ನೈನ್ಟೀನ್ 43 ಇಂಡಿಯಾದಲ್ಲಿ ಒಂದು ಫೆಮೈನ್, ಗ್ರೇಟ್ ಫೆಮೈನ್ ಹಿಟ್ ಆಗುತ್ತೆ. ಓಕೆ. 1911 ಅಲ್ಲಿ ಆಗಿತ್ತು, 1943 ನಲ್ಲಿ. 1943 ನಲ್ಲಿ ಆದಂತ ಫೆಮೈನ್ ಫುಡ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡುತ್ತೆ, ಬರಗಾಲ. ಫುಡ್ ಸ್ಕೇರ್ಸಿಟಿ ಯಾವಾಗ ಆಯ್ತು? ಸ್ವಾಮಿನಾಥನ್ಗೆ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಇರುತ್ತೆ. US ಅಲ್ಲಿ ಲೆಕ್ಚರ್ ಆಗಿ ಆಫರ್ ಬಂದಿರುತ್ತೆ, ಎಂತ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರುತ್ತೆ. ಬಟ್ ಹಿ ಡಿಸೈಡ್ಸ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಮೈ ಕಂಟ್ರಿ ಅಂಡ್ ದಟ್ ಟು ಇನ್ ಅಗ್ರಿಕಲ್ಚರ್ ಫೀಲ್ಡ್. ಓಕೆ. ದೇಶಕ್ಕೋಸ್ಕರ ನಿಂತ್ಕೊಳ್ತಾರೆ. ಸೊ ಅಗ್ರಿಕಲ್ಚರ್ ಅಲ್ಲಿ ಅಂದ್ರೆ ನಾವು ಈ ಸಫಿಶಿಯಂಟ್ ಆಗಿ ಇಲ್ಲ. 1960s ಟೈಮ್ಗೆ ವಿಯೆಟ್ನಾಂ ವಾರ್ ನಡೆಯೋ ಟೈಮಲ್ಲಿ ಅಮೆರಿಕ ನಮ್ಗೆ ಫುಡ್ ಕಳ್ಸಲ್ಲ ಅಂತ ಹೇಳುತ್ತೆ. ನೀವು ನಮ್ಗೆ ಸಪೋರ್ಟ್ ಕೊಡಲ್ಲ ಅಂದ್ರೆ ಸ್ಟಾರ್ ಆಫ್ ಎನರ್ಜಿ, ಸತ್ತೋಗ್ರಿ, ನಾವು ಕಳ್ಸಲ್ಲ ಅಂತ. ಸೊ ಅದು ನಮಗೆ ತುಂಬಾ ದೊಡ್ಡ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಹೆಂಗಾರ ಮಾಡಿ ನಾವು ಯಾರನ್ನೂ ಬೆಗ್ ಮಾಡೋ ಅವಶ್ಯಕತೆ ಇರಬಾರ್ದು, ಸೆಲ್ಫ್ ಸಫಿಶಿಯಂಟ್ ಆಗ್ಬೇಕು. ಸೊ ಆ ಟೈಮಲ್ಲಿ ಸ್ವಾಮಿನಾಥನ್ ಗೋಲು ಮತ್ತೆ ಇದು ಎರಡು ಮ್ಯಾಚ್ ಆಗುತ್ತೆ. ಸೊ ಸ್ವಾಮಿನಾಥನ್ ಆ ಟಾಸ್ಕ್ ಅನ್ನ ತಗೊಳ್ತಾರೆ. ನಾರ್ಮನ್ ಬೋರ್ಲಾಗ್ ನ ಮೀಟ್ ಮಾಡ್ತಾರೆ. ಸೊ ಯಾರಿದು ನಾರ್ಮನ್ ಬೋರ್ಲಾಗ್? ಅಂದ್ರೆ ಸೈಂಟಿಸ್ಟ್. ಈ ಫೀಲ್ಡ್ ಯಾವ ರೀತಿ ಪ್ರೊಡಕ್ಟಿವಿಟಿ ರೈಸ್ ಮಾಡಬೇಕು, ಹೈ ಈಲ್ಡ್ ವೆರೈಟಿ ಸೀಡ್ಸ್ ನ ಹೆಂಗ್ ಬಳಸಬೇಕು, ಯಾವ ರೀತಿ ಇನ್ಪುಟ್ ಕೊಡಬೇಕು, ಫರ್ಟಿಲೈಸರ್. ಓಕೆ. ಸೊ ಇವ್ರು ಹೈ ಈಲ್ಡ್ ವೆರೈಟಿ ಸೀಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದು ಫಾಲೋಡ್ ಹಿಸ್ ವರ್ಕ್ ಇನ್ ಗ್ರೇಟ್ ಡಿಟೇಲ್ ಇನ್ 1950. ಓಕೆ. ಅವ್ರಿಗೆ US ಅಲ್ಲಿ ಆಫರ್ ಸಿಕ್ಕರು ಕೂಡ ಹಿ ರಿಜೆಕ್ಟೆಡ್ ಅಂಡ್ ಡೂ ಸಮಥಿಂಗ್ ಫಾರ್ ದ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಸೊ 1960 ನಲ್ಲಿ ತುಂಬಾ ಫುಡ್ ಶಾರ್ಟೇಜ್ ಆಗುತ್ತೆ. ಸೊ ದೆನ್ ನಾವು ಹೆಂಗಾರ ಮಾಡಿ ಫುಡ್ ಸೆಲ್ಫ್ ಸಫಿಶಿಯನ್ಸಿ ತಗೊಳ್ಳೇಬೇಕು ಅಂತ ಗ್ರೀನ್ ರೆವಲ್ಯೂಷನ್ ನ ಪ್ಲಾನ್ ಮಾಡ್ತಾರೆ. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು? ವಾಟ್ ಇಸ್ ಗ್ರೀನ್ ರೆವಲ್ಯೂಷನ್? So what is revolution? A big change, sudden change in the field of agriculture. Green revolution.
ಸೊ ಅವ್ರದ್ದು ಪರ್ಸನಲ್ ಅಂದ್ರೆ ಗ್ರೀನ್ ರೆವಲ್ಯೂಷನ್ ಗೆ ಎಫರ್ಟ್ ಹಾಕೋದ್ರ ಜೊತೆಗೆ he has done pioneering research in combating the parasites affecting the potato crops. ಓಕೆ, ಪೊಟ್ಯಾಟೊ ಕ್ರಾಪ್ಸ್ ಗಳಿಗೆ ಅಫೆಕ್ಟ್ ಆಗಿ ಅದು ಕ್ರಾಪ್ ಲಾಸ್ ಆಗೋದನ್ನ ಸ್ಟಾಪ್ ಮಾಡಕ್ಕೆ ರಿಸರ್ಚ್ ಮಾಡ್ತಾರೆ. ಸೊ ಕೋಲ್ಡ್ ವೆದರ್ ಅಗೇನಸ್ಟ್ ಪೊಟ್ಯಾಟೊ ಕ್ರಾಪ್ಸ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇದ್ರ ಜೊತೆಗೆ ನಾವ್ ಇವತ್ತೇನು ಮಿಲೆಟ್ಸ್ ಬಗ್ಗೆ ವರ್ಕ್ ಮಾಡ್ತಾ ಇದೀವಿ. 1990s ಅಲ್ಲಿ ಸ್ವಾಮಿನಾಥನ್ ಮಿಲೆಟ್ಸ್ ಪ್ರಮೋಟ್ ಮಾಡಿ ಜಾಸ್ತಿ ಮಿಲೆಟ್ಸ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಜಾಸ್ತಿ. ಸೊ ಅವಾಗಿಂದಾನೇ ಅದನ್ನ ಪ್ರಮೋಟ್ ಮಾಡ್ಕೊಂಡು ಬಂದ್ರು. ಸೊ ಇವರು ಕೃಷಿ ವೈಜ್ಞಾನಿಕ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ PM ಹೇಳ್ತಾರೆ ಅವ್ರು ಒಬ್ಬ ಫಾರ್ಮರ್ ಸೈಂಟಿಸ್ಟ್ ಅಂತ. ಏನ್ ಸರ್ ಡಿಫ್ರೆನ್ಸ್ ಅಗ್ರಿಕಲ್ಚರ್ ಸೈಂಟಿಸ್ಟ್ಗೂ ಫಾರ್ಮರ್ ಸೈಂಟಿಸ್ಟ್ಗೂ? ಅವರು ಕೃಷಿ ವೈಜ್ಞಾನಿಕ ಅಲ್ಲ, ರೈತ ವೈಜ್ಞಾನಿಕ. ಫಾರ್ಮರ್ ಸೈಂಟಿಸ್ಟ್ ಅಂದ್ರೆ ಹಿ ಆಲ್ವೇಸ್ ಕೆಪ್ಟ್ ಫಾರ್ಮರ್ ಅಟ್ ದ ಹಾರ್ಟ್. ಅಂದ್ರೆ ಅವ್ರಿಗೆ ಏನ್ ಬೆನಿಫಿಟ್ ಮಾಡ್ಬೇಕು ಅನ್ನೋದೇ ಗೋಲ್. ಅಗ್ರಿಕಲ್ಚರ್ ಅಷ್ಟಾದ್ರೆ ಹೆಂಗೋ ಒಂದು ಎನ್ವೈರನ್ಮೆಂಟ್ ಹಾಳಾಗ್ಲಿ ಉಳಿದಿದ್ದೇನಾಗುತ್ತೆ ಬಿಡ್ತು ಚೆನ್ನಾಗ್ ಆಗ್ಬೇಕು ಅಗ್ರಿಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಲ್ಲ ಅಂತ ಹೇಳ್ತಿಲ್ಲ. ಸೊ ಅವರೊಂದು ಮೆಟಾಫರ್ ಕೊಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಸೈಂಟಿಸ್ಟ್ ಅನ್ನೋಕ್ಕಿಂತ ಅವ್ರು ಫಾರ್ಮರ್ ಸೈಂಟಿಸ್ಟ್. ಅಂದ್ರೆ ಫಾರ್ಮರ್ಗೆ ಬೆನಿಫಿಟ್ ಆಗ್ಬೇಕು ಅನ್ನೋದೇ ಅವ್ರ ಗೋಲ್ ಇತ್ತು, ಏನ್ ಮಾಡ್ಬೇಕು ಅಂತ. ನೋಡಿ, ಎಂಫಸಿಸ್ ಆನ್ ಇಂಪ್ರೂವಿಂಗ್ ದ ಲೈಫ್ಸ್ ಆಫ್ ದ ಸ್ಮಾಲ್ ಫಾರ್ಮರ್ಸ್ ಅಂಡ್ ಎನ್ಶೂರಿಂಗ್ ದೇ ಎಂಜಾಯ್ ದ ಫ್ರೂಟ್ಸ್ ಆಫ್ ಇನೋವೇಷನ್. ಏನೇ ಇನೋವೇಷನ್ ಆದ್ರೂ ಫಾರ್ಮರ್ಸ್ ಬೆನಿಫಿಟ್ ಸಿಗ್ಬೇಕು, ಮಧ್ಯ ಇದ್ದವ್ರಿಗಲ್ಲ. ಅಂಡ್ ಪರ್ಟಿಕ್ಯುಲರ್ ಅಬೌಟ್ ವುಮೆನ್ ಫಾರ್ಮರ್ಸ್, ಅವ್ರನ್ನ ಲೈಫ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ. ಸೊ ವರ್ಲ್ಡ್ ಫುಡ್ ಪ್ರೈಸ್ ಸಿಗುತ್ತೆ 1987 ಅಲ್ಲಿ ಸ್ವಾಮಿನಾಥನ್ಗೆ, ನೆನ್ಪಿಟ್ಕೊಳ್ಳಿ. ಅಂಡ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದಿಸ್ ಪ್ರೆಸ್ಟಿಜಿಯಸ್ ಹಾನರ್, ಬಹಳ ಇಂಪಾರ್ಟೆಂಟ್. ಈ ಪ್ರೈಸ್ 1987 ಅವಾಗೆ ಇದಾಗಿದ್ದು, ಫಸ್ಟ್ ಸಿಕ್ಕಿದ್ದೆ ಸ್ವಾಮಿನಾಥನ್. ಸೊ ತುಂಬಾ ಒಂದು ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಹಿ ಯೂಸ್ ದ ಪ್ರೈಸ್ ಮನಿ ಟು ಎಸ್ಟಾಬ್ಲಿಷ್ ನಾಟ್ ಫಾರ್ ಪ್ರಾಫಿಟ್ ಆರ್ ಫೌಂಡೇಶನ್. ಓಕೆ, ಬಂದಿದ್ದ ದುಡ್ಡು ಕೂಡ ಅವರು ತಾವು ಯೂಸ್ ಮಾಡ್ಕೊಳ್ಳಿಲ್ಲ, ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಮಾಡಿ ಅದರಲ್ಲಿ ಅಗೇನ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಬೂಸ್ಟ್ ಮಾಡಕ್ಕೆ, ಫಾರ್ಮರ್ಸ್ ಹೆಲ್ಪ್ ಮಾಡಕ್ಕೆ ಮಾಡಿದ್ರು. ಅಂಡ್ ಹಿ ವಾಸ್ ಅನ್ ಇನ್ಸ್ಟಿಟ್ಯೂಷನ್ ಬಿಲ್ಡರ್. ಒನ್ ಬೈ ಒನ್ ನೋಡಿ, ಪೊಟ್ಯಾಟೋದ ರಿಸರ್ಚ್ ಬಗ್ಗೆ ಮಾತಾಡಿದ್ರಿ, ಒಂದು ಆರ್ಗನೈಸೇಷನ್ ಮಾಡಿದ್ದು, ಒಂದು ಅವಾರ್ಡ್ ತಗೊಂಡಿದ್ದು. ಒನ್ ಆಫ್ ಹಿಸ್ ಸ್ಟ್ರಿಂಗ್ಸ್ ವಾಸ್ ದ ಡೈರೆಕ್ಟರ್ ಆಫ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮನಿಲಾ. ಓಕೆ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೆ ಡೈರೆಕ್ಟರ್ ಆಗಿ ಕೂತ್ಕೊಳ್ತಾರೆ. ದ ಸೌತ್ ಏಷ್ಯಾ ರೀಜನಲ್ ಸೆಂಟರ್ ಅಟ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಓಪನ್ ಇನ್ ವಾರಣಾಸಿ. ಸೊ 2018 ಅಲ್ಲಿ ಅವರೊಬ್ಬರು ಡೈರೆಕ್ಟರ್ ಆಗಿ ಮತ್ತೆ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ವಾರಣಾಸಿನಲ್ಲಿ ಓಪನ್ ಮಾಡಿಸ್ತಾರೆ. ಸೊ ಇವತ್ತು ಅಗ್ರಿಕಲ್ಚರ್ ಇಷ್ಟೊಂದು ಗ್ರೋತ್ ಆಗಿದೆ ಅಂತಂದ್ರೆ ಅದರ ಕಂಪ್ಲೀಟ್ ಕ್ರೆಡಿಟ್ ಸ್ವಾಮಿನಾಥನ್ ಹೋಗುತ್ತೆ. ಸೊ ಜಸ್ಟ್ ಇನ್ಫಾರ್ಮೇಶನ್ ನೋಡಿ, ಇಲ್ಲಿ ಇಂಡಿಯಾ ಟು ಹೋಲ್ಡ್ ಡಿಸ್ಕಷನ್ ವಿತ್ ಕೆನಡಾ ಡ್ಯೂರಿಂಗ್ G20 ಪಾರ್ಲಿಮೆಂಟ್ ಸ್ಪೀಕರ್ಸ್ ಮೀಟ್. ಕ್ವಾಲಿಟಿ ಯಾರು ಕೇಳಿಸ್ಕೊಳ್ತಿದ್ದೀರಾ ಅವ್ರಿಗೆ ನಾ ಹೇಳಿದೆ, ಡಿಫರೆಂಟ್ ಇಂಟರ್ನ್ಯಾಷನಲ್ ಗ್ರೂಪಿಂಗ್ಸ್ ಇದಾವೆ, ಮೀಟಿಂಗ್ ನಡೀತವೆ. ಈ ಸ್ಪೀಕರ್ ಯಾರು? ಲೋಕಸಭಾ ಪ್ರಿಸೈಡಿಂಗ್ ಆಫೀಸರ್. ಹೋಲ್ ವರ್ಲ್ಡ್ ಅಲ್ಲಿ ಎಲ್ಲಾ ಪಾರ್ಲಿಮೆಂಟ್ ಇಂಟರ್ ಪಾರ್ಲಿಮೆಂಟರಿ ಗ್ರೂಪ್ ಅಂತ ಇದೆ, IPG ಅಂತ, ಅಲ್ಲೆಲ್ಲ ಮೀಟ್ ಆಗ್ತಾರೆ ಅಂತ ಹೇಳಿದ್ದೆ. ಕಾಮನ್ವೆಲ್ತ್ ಇಂದೇ ಒಂದು ಕಂಟ್ರಿ ಗ್ರೂಪ್ ಇದೆ ಅಂತ ಹೇಳಿದ್ದೆ, ಅವ್ರು ಮೀಟ್ ಆಗ್ತಾರೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ, G20 ಪಾರ್ಲಿಮೆಂಟ್ ಎಲ್ಲರೂ ಜೊತೆ ಕುತ್ಕೊಂಡು ಅವರು ಒಂದು ಮೀಟ್ ಮಾಡೋದು. ಓಕೆ, ಎನಿವೆ ಆ ಅಲ್ಲಿ ಕೆನಡಾದ್ದು ವಿಚಾರ ಡಿಸ್ಕಷನ್ ಆಗ್ತಾ ಇದೆ, ಬಟ್ ನಿಮ್ಗೆ ಆ ಇನ್ಫಾರ್ಮೇಶನ್ ಇರ್ಲಿ ಅಂತ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಫ್ರೈಡೆ ಸೈಡ್ ಇಂಡಿಯಾ ವಿಲ್ ರೈಸ್ ಆಲ್ ಇಶ್ಯೂಸ್ ವಿತ್ ಕೆನಡಿಯನ್ ಸ್ಪೀಕರ್, ಯಾಕಂದ್ರೆ ಅವ್ರು ಮೀಟ್ ಮಾಡ್ತಾರಲ್ಲಿ G20 ನಲ್ಲಿ. ಓಕೆ, ಡ್ಯೂರಿಂಗ್ ದ ಅಪ್ಕಮಿಂಗ್ ಪಾರ್ಲಿಮೆಂಟ್ 20 ಮೀಟಿಂಗ್ ಆಫ್ ದ G20 ಡೆಲ್ಲಿನಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಇದೆ. G20 ಇನ್ನು ನವೆಂಬರ್ ವರೆಗೂ ನಡೀತಾನೆ ಇರುತ್ತೆ ಆಕ್ಟಿವಿಟೀಸ್.
RBI flags inflation risk to stability. ಏನಿದು ಇನ್ಫ್ಲೇಷನ್ ರಿಸ್ಕ್ ಸ್ವಲ್ಪ ಪರವಾಗಿಲ್ಲ, ಮ್ಯಾನೇಜಬಲ್ ಅಂದ್ರೆ ಸ್ಟೇಬಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ಫ್ಲೇಷನ್ ರಿಸ್ಕ್ ಟು ಸ್ಟೆಬಿಲಿಟಿ. ವಾಟ್ ಇಸ್ ದಿಸ್ MPC? ಮಾನಿಟರಿ ಪಾಲಿಸಿ ಕಮಿಟಿ ಅಂತ. ಏನಿದು ಮಾನಿಟರಿ ಪಾಲಿಸಿ ಕಮಿಟಿ? RBI ಒಳಗಡೆ ಇರುವಂತ ಒಂದು ಕಮಿಟಿ. ಅವ್ರ ಕೆಲಸ ಏನು? ಎವ್ರಿ 2 months ಒನ್ಸ್ ಮಾನಿಟರಿ ಪಾಲಿಸಿ ಅಂದ್ರೆ ಇಂಟ್ರೆಸ್ಟ್ ರೇಟ್ ಏನಿರ್ಬೇಕು, ರೆಪೋ ರಿವರ್ಸ್ ರೆಪೋ ಅಂದ್ರೆ ಬ್ಯಾಂಕಿಗೆ ಲೋನ್ ಕೊಡಕ್ಕೆ ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಯೂಸ್ ಮಾಡಬೇಕು. ಮೊನ್ನೆ ಡಿಸಿಷನ್ ಏನ್ ತಗೊಂಡ್ರು? ಅದೇ ಸೇಮ್ 6.5% ಇತ್ತು. RBI ಇಂದ ಸಾಲ ತಗೊಳ್ತಾರಲ್ಲ ಬ್ಯಾಂಕು, ಓಕೆ 6.5%. ಸೊ ಅದನ್ನ ಚೇಂಜ್ ಮಾಡ್ಲಿಲ್ಲ ಮತ್ತು ಅಷ್ಟಕ್ಕೆ ಇಟ್ರು. ಯಾಕಂದ್ರೆ ಇನ್ನು ಇನ್ಫ್ಲೇಷನ್ ಇದೆ, ನಾವು ಚೀಪ್ ಆಗಿ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಇಟ್ರು. ಸೊ ಮಾನಿಟರಿ ಪಾಲಿಸಿ ಕಮಿಟಿಲಿ 6 ಜನ ಇರ್ತಾರೆ, ಇನ್ಕ್ಲೂಡಿಂಗ್ RBI ಗವರ್ನರ್. ಸೊ ಅವ್ರು ಏನ್ ಡಿಸಿಷನ್ ತಗೋತಾರೆ ಎಲ್ಲರೂ ಸೇರಿ, ಓಕೆ ಇನ್ಫ್ಲೇಷನ್ ಪ್ರೈಸ್ ರೈಸ್ ತುಂಬಾ ಇದೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋಣ ಕಡಿಮೆ ಮಾಡೋಣ, ಆಸ್ ಇಟ್ ಈಸ್ ಇಡೋಣ. ಸೊ ಡಿಸಿಷನ್ ತಗೊಳ್ತಾರೆ. ಆ ಡಿಸಿಷನ್ ಏನ್ ತಗೊಂಡ್ರು ಅಂತಂದ್ರೆ ಸೇಮ್ ಆಸ್ ಇಟ್ ಈಸ್, ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡೋದ್ ಬೇಡ, 6.5%ಗೆ ಇರ್ಲಿ ಅಂತಾನೆ ಡಿಸೈಡ್ ಮಾಡಿದ್ರು. RBI views high inflation as a major risk to macroeconomic stability. ಹೌದು, ಎಷ್ಟೆಷ್ಟು ಪ್ರೈಸ್ ರೈಸ್ ಆಗುತ್ತೋ ಅಷ್ಟು ಎಕಾನಮಿ ಡಿಸ್ಟರ್ಬ್ ಆಗುತ್ತೆ. ಪ್ರೈಸ್ ರೈಸ್ ಎಷ್ಟು ವರ್ಷ ಅಂತ ನಿಮ್ಗೆ ಹೇಳಿದ್ದೀನಿ. ಪ್ರೈಸ್ ರೈಸ್ ಇನ್ಫ್ಲೇಷನ್ ಎಷ್ಟೆಷ್ಟು ಜಾಸ್ತಿ ಇರುತ್ತೆ, ಕಂಟ್ರಿಗಳೇ ಬಿದ್ದೋಗ್ತವೆ. ಸೊ ಹಂಗಾಗಿ ಯಾವಾಗ್ಲೂ ಎಲ್ಲರೂ ಫೈಟ್ ಮಾಡೋದು ಇನ್ಫ್ಲೇಷನ್ ನ ಕಂಟ್ರೋಲ್ ಇಡ್ಬೇಕು ಅಂತ. ಎಷ್ಟು ಪರ್ಸೆಂಟೇಜ್ ಇರ್ಬೇಕು ಇನ್ಫ್ಲೇಷನ್? 2 to 6 ರೈಸ್ ಪರ್ಸೆಂಟೇಜ್ ವೈಸ್. ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರಿತೀವಿ. ಇನ್ಫ್ಲೇಷನ್ ಯಾವತ್ತು 2 to 6% ಒಳಗಡೆ ಇರ್ಬೇಕಂದ್ರೆ ಪ್ರೈಸ್ ರೈಸ್ ಅದ್ರ ಬಿಯಾಂಡ್ ಹೋಗ್ಬಾರ್ದು. ಅಂದ್ರೆ 4% ಇಸ್ ಮಿಡಲ್ ಗೋಲ್. ಅದೇ 4 ± 2 ಅಂತ ಹೇಳ್ತೀವಿ. ಸೊ ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. RBI proposes anonymizing card details at the bank level. ಅಂದ್ರೆ ಸೇಫ್ಟಿ, ಆನ್ಲೈನ್ ಟ್ರಾನ್ಸಾಕ್ಷನ್ ನೀವು ಮಾಡ್ತಿರಲ್ವಾ, ಅದ್ರ ಸೇಫ್ಟಿ ಇಂಪ್ರೂವ್ ಮಾಡಕ್ಕೆ ಮತ್ತೊಂದು ಸ್ಟೆಪ್ ತಗೊಂಡಿದ್ದು. ಟು ಸೆಕ್ಯೂರ್ ದ ಆನ್ಲೈನ್ ಟ್ರಾನ್ಸಾಕ್ಷನ್, RBI and Friday are proposed to allow tokenize the debit or credit cards. ಓಕೆ, ಏನ್ ಹಂಗಂದ್ರೆ ನಿಮ್ಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇರುತ್ತಲ್ಲಪ್ಪ, ಸೊ ಅದ್ರ ಮೇಲೆ ಇರೋ ಡೀಟೇಲ್ಸ್ ಯಾವ್ದಾರ ಕೈ ಸಿಕ್ಕರೆ ಮಿಸ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಅವರಿಗೆ ಈಗ ಆಧಾರ್ ಕಾರ್ಡ್ ಹಿಂಗೆ ಮಿಸ್ಯೂಸ್ ಆಗ್ತಾ ಇತ್ತು. ಏನ್ ಮಾಡಿದಾರೆ? ಮಾಸ್ಟರ್ ಆಧಾರ್ ಕಾರ್ಡ್ ನಿಮ್ಗೆ ಅಷ್ಟು ನಂಬರ್ ತೋರ್ಸಲ್ಲ, ಅಥವಾ ಯು ಕ್ಯಾನ್ ಜನರೇಟ್ ಅ ನ್ಯೂ ಟೆಂಪ್ರರಿ ಆಧಾರ್ ಕಾರ್ಡ್ ನಂಬರ್. ಈಗ ಯಾರೋ ಕೇಳ್ತಾರೆ ಆಧಾರ್ ನಂಬರ್ ಕೊಡಿ ಅಂತ ಪಬ್ಲಿಕ್ ಅಲ್ಲಿ, ನೀವು ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಒಂದು ಟೆಂಪ್ರರಿ ಆಧಾರ್ ನಂಬರ್ ಜನರೇಟ್ ಮಾಡ್ಬೋದು. ಆಪ್ಷನ್ ಇದೆ, ನೀವು ಲಾಗಿನ್ ಆಗಿ ಟೆಂಪ್ರರಿ ಆಧಾರ್ ನಂಬರ್, ಆ ಆಧಾರ್ ನಂಬರ್ನ ಕೊಡ್ತೀರ. ಅದು 1 ಟೈಮ್ ಅಷ್ಟೇ, OTP ಇದ್ದಂಗೆ. ಅದು ಅಲ್ಲಿ ಹೌದು ದಿಸ್ ಇಸ್ ದ ಪರ್ಸನ್ ಅಂತ ಅಥೆಂಟಿಕೇಟ್ ಮಾಡಿದ್ಮೇಲೆ ಆ ನಂಬರ್ ಯಾರ ಕೈಲಿ ಸಿಕ್ಕರೋ ಅವ್ರು ಹಾಕಿದ್ರೆ ಯೂಸ್ ಆಗಲ್ಲ. ಅದೇ ನಿಮ್ ಒರಿಜಿನಲ್ ಆಧಾರ್ ಆದ್ರೆ ಯಾವಾಗ ಬೇಕಾದ್ರೆ ಹಾಕಿರೋ ಅದೇ ಆಧಾರ ಇದಾಗುತ್ತೆ. ಸೊ ಫ್ರಾಡ್ಗಳನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡಿದ್ರು, ಮಾಸ್ಟರ್ ಆಧಾರ್ ಒಂದು ಲಾಸ್ಟ್ 4 digits ಅವಿಷ್ಟೇ ಕೊಟ್ಟು ಮಾಡೋದು. ಇಲ್ಲ ಪೂರ್ತಿ ಅರ್ಥ ಆಯ್ತಾ, ಪೂರ್ತಿ ನಂಬರ್ನೇ ಹೊಸದಾಗಿ ಜನರೇಟ್ ಮಾಡ್ಕೊಡುತ್ತೆ ಟೆಂಪ್ರರಿ ಆಗಿ. ಸೊ ಈಗ ಇಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನೀವು ಕಾರ್ಡ್ ಯೂಸ್ ಮಾಡ್ಕೊಂಡ್ ಮಾಡ್ತಿರಲ್ಲ, ಅದಕ್ಕೆ ಇಲ್ಲಿ ಟೋಕನೈಸ್ ದ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ಸ್, ಅಬ್ಸರ್ವಿಂಗ್ ದ ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್ COFT ವಿಚ್ ಅನಾನಿಮೈಸಸ್ ದ ಕಾರ್ಡ್ ಡೀಟೇಲ್ಸ್ ಹ್ಯಾಡ್ ಸೋ ಫಾರ್ ಬಿನ್ ಆಫರ್ಡ್ ಅಟ್ ಮರ್ಚೆಂಟ್ ಸೈಟ್ಸ್. COFT ಅಂದ್ರೆ ಏನು ಅಂತ ಕೇಳ್ತಾರೆ, ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್. ಓಕೆ, ಸೊ ಸೇಮ್ ಅದೇ ತರನೇ ಇದು. ನಿಮ್ಮ ಕಾರ್ಡ್ ಒರಿಜಿನಲ್ ಕಾರ್ಡ್ ನೀವು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಟೆಂಪ್ರರಿ ನಂಬರ್ಗಳನ್ನ ಜನರೇಟ್ ಮಾಡ್ಕೊಂಡು ಹಾಕೋದು. ಆ ಟ್ರಾನ್ಸಾಕ್ಷನ್ ಕ್ಲೋಸ್ ಆದ್ಮೇಲೆ ಆ ನಂಬರ್ ವ್ಯಾಲ್ಯೂ ಇರಲ್ಲ.
OTP ಅದ್ರ ಹೇಳಿದ್ದು ಮತ್ತೊಂದು ಲೆವೆಲ್ ಸೆಕ್ಯೂರಿಟಿ. ಕಾರ್ಡ್ ನಂಬರ್ ಹೋಯ್ತು ಅಂದ್ರೆ ಹೋಯ್ತಲ್ವಾ, ಯಾವ್ದೋ ಮೂಡಲ್ಲಿ ನಿಮ್ OTP ತಕೊಂಡ್ಬಿಡ್ತಾರ ಫ್ರಾಡ್ ಮಾಡಿ. ನಿಮ್ಮ ಕಾರ್ಡ್ ನಂಬರ್ ಇತ್ತು ಅಂದ್ರೆ OTP ತಕೊಳ್ಳೋದಷ್ಟೇ ಕೆಲಸ. ಕಾರ್ಡ್ ನಂಬರೇ ಹೊಸದಿದ್ರೆ, ನೀವು ಕೊಟ್ಟಿರೋ ಕಾರ್ಡ್ ನಂಬರ್ ಟೆಂಪ್ರವರಿ ಆಗಿರುತ್ತೆ, ಆ ನಂಬರ್ ಒಂದ್ಸರಿ ಯೂಸ್ ಆದ್ರೆ ಗಾನ್, ಆ ನಂಬರ್ ಅವ್ರು ಸಿಕ್ಕಿರುತ್ತೆ, ಯೂಸ್ ಮಾಡ್ಕೊಳಕ್ಕೆ ಬರಲ್ಲ. ಅರ್ಥ ಆಯ್ತಾ? ಇವಾಗ ಅದೇ ಅಲ್ಲ, ಫೋನ್ ಮಾಡಿ OTP ಕೇಳೋದು, ಅಥವಾ ಇನ್ಯಾವುದೋ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಿಮ್ OTP ಕದಿಯೋದು, ಅವಾಗ ಏನ್ ಮಾಡಕ್ಕಾಗತ್ತೆ? ಕಾರ್ಡ್ ಡೀಟೇಲ್ಸೇ ಮ್ಯಾಚ್ ಆಗಲ್ಲ. ಸೇಫ್ಟಿ ಲೆವೆಲ್ ನ ರೈಸ್ ಮಾಡ್ತಾ ಇದಾರೆ ಒನ್ ಬೈ ಒನ್ ಅಷ್ಟೇ. ಅದನ್ನ ಹೇಳಿದ್ದು. ಕಾರ್ಡ್ ಆನ್ ಫೈಲ್ ಟೋಕನೈಸೇಷನ್, ಇದೇ ಪ್ರಿಲಿಮ್ಸ್ ಕ್ವಶನ್ ಆಗ್ಬೋದು. Bank level tokenization would enable card holders to get tokens created and linked to their existing accounts with a various e-commerce applications. So best. ನಿಮ್ಮ ಕಾರ್ಡ್ಗೆ ಟೋಕನ್ ಗಳನ್ನ ಜನರೇಟ್ ಮಾಡಿ ಇಟ್ಕೊಂಡ್ಬಿಡೋದು, ಒಂದ್ 10 ಟೋಕನ್ ಜನರೇಟ್ ಮಾಡಿ ಇಟ್ಕೊಳ್ಳೋದು. ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾರಲ್ಲ ಆ ಒಂದೊಂದ್ಸರಿ ಒಂದೊಂದು ಹಾಕೋದು, ಒಂದ್ಸರಿ ಯೂಸ್ ಆದ್ರೆ ಅದು ಅದು ಅವ್ರು ಓಪನ್ ಆಗಿ ನೀವು ಎಲ್ಲಾದ್ರೂ ಎಂಟರ್ ಮಾಡಿದ್ರು ತೊಂದರೆ ಇಲ್ಲ, ಯಾಕಂದ್ರೆ ಅದು OTP ಇದ್ದಂಗೆ ಯೂಸ್ ಅಂಡ್ ಥ್ರೋ ಆಗೋಗಿರುತ್ತೆ. ಸೊ ಬ್ಯಾಂಕ್ಗಳು ಎಲ್ಲಾ ರೀತಿ ಎಫರ್ಟ್ ಆಗ್ತಾ ಇದೆ ನಮ್ಮ ಟ್ರಾನ್ಸಾಕ್ಷನ್ ನ ಸೇಫ್ ಮಾಡಕ್ಕೆ. ಎಷ್ಟು ಮೆಡಲ್ಸ್ ಬಂದಿದೆ ನಮ್ಗೆ ಏಷ್ಯನ್ ಗೇಮ್ಸ್ ಅಲ್ಲಿ ಇವತ್ತು? ಟೋಟಲಿ ಎಷ್ಟಪ್ಪ? ಜಾಸ್ತಿ ಆಗಿದೆ ಅನ್ಕೋತೀನಿ, 100ಗಿಂತ. ನಿನ್ನೆ 100 ಇತ್ತ. So now a more efficacious and inexpensive malaria vaccine. So malaria, ಡೆಂಗ್ಯೂ, ಓಕೆ, ಸೊ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಯಾವುದು ಮಲೇರಿಯಾ ಯಾವ್ದು ಸ್ಪ್ರೆಡ್ ಆಗುತ್ತೆ? ಮಸ್ಕಿಟೋ, ಯಾವ್ದು? ಈಡಿಸ್ ಈಜಿಪ್ಟಿ, ಕರೆಕ್ಟಾ? ಸೊ ವ್ಯಾಕ್ಸಿನೇಷನ್ ಅದು, ಯಾಕಂದ್ರೆ ಇದು ಯಾವಾಗ್ಲೂ ಎಸ್ಪೆಷಲಿ ಟ್ರಾಪಿಕಲ್ ಕಂಟ್ರೀಸ್ ಗಳಲ್ಲಂತೂ ಕಾಮನ್ ಮಲೇರಿಯಾ, ಡೆಂಗ್ಯೂ. ಯಾಕಂದ್ರೆ ಮಸ್ಕಿಟೋ, ಅದಕ್ಕೆ ನಿಮ್ಗೆ ವಾಟರ್ ಸ್ಟೋರ್ ಮಾಡಬೇಡಿ ಆಡ್ ಗಳೆಲ್ಲ ಕೊಡ್ತಾ ಇರ್ತಾರೆ ನೋಡಿ ಟಿವಿಲಿ. ಮನೆ ಮುಂದೆ ವಾಟರ್ ಸ್ಟೋರ್ ಆಗ್ದಂಗೆ ನೋಡ್ಕೊಳ್ಳಿ. ಯಾವ್ದೋ ಟೈರ್ ಗೀರ್ ಬಿದ್ದಿರುತ್ತೆ, ಅದರೊಳಗೆ ನೀರ್ ಇರುತ್ತೆ, ಅಲ್ಲಿ ಮಸ್ಕಿಟೋ ಬ್ರೀಡ್ ಆಗುತ್ತೆ. ಸೊ ಈ ತರದ ಪ್ರಿಕಾಷನ್ಸ್ ತಗೊಳ್ಳಿ. ಅದು ಒಂದ್ ಸೈಡ್ ಆ ಪ್ರಿಕಾಷನ್ಸ್. ಮತ್ತೊಂದೇನಂದ್ರೆ ವ್ಯಾಕ್ಸಿನೇಷನ್. ಸೊ ಇಲ್ಲಿ ಡೈರೆಕ್ಟ್ ಹೆಸರು ಕೇಳ್ಬೋದು. ಮತ್ತೊಂದು ವ್ಯಾಕ್ಸಿನ್ ನ ಇವಾಗ 3 ಕಂಟ್ರಿಗಳು ಯೂಸ್ ಮಾಡಕ್ ಶುರು ಮಾಡಿದ್ದಾವೆ. R21 ಮ್ಯಾಟ್ರಿಕ್ಸ್ ಎಂ ಮಲೇರಿಯಾ ವ್ಯಾಕ್ಸಿನ್. R21 ಅಥವಾ ಮ್ಯಾಟ್ರಿಕ್ಸ್ ಎಂ ಮಲೇರಿಯಾ ವ್ಯಾಕ್ಸಿನ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನಮ್ದು ದೊಡ್ಡ ಹಬ್ಬ ಮ್ಯಾನುಫ್ಯಾಕ್ಚರಿಂಗ್. ಯಾರೇ ರಿಸರ್ಚ್ ಮಾಡ್ಲಿ ತಗೊಂಬಂದು ಇಂಡಿಯಾದಲ್ಲಿ ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕೊಡ್ತಾರೆ. ಹ್ಯಾಸ್ ಬೀನ್ ರೆಕಮೆಂಡೆಡ್ ಬೈ WHO. ಆಯ್ತಾ? ಅಂದ್ರೆ ಇನ್ನು 100% ಅಪ್ರೂವಲ್ ಅಲ್ಲ ಅದು, ಬಟ್ ಯೂಸ್ ಮಾಡಕ್ ಅಲೋ ಮಾಡಿದೆ. 3 ಕಂಟ್ರಿಗಳು, ನೈಜೀರಿಯಾ, ಗಾನಾ ಮತ್ತು ಬರ್ಕಿನೋ ಫಾಸೋ ಹ್ಯಾವ್ ಆಲ್ರೆಡಿ ಅಪ್ರೂವ್ಡ್ ದ ವ್ಯಾಕ್ಸಿನ್ ಫಾರ್ ಚಿಲ್ಡ್ರನ್ ಏಜ್ ಲೆಸ್ ದ್ಯಾನ್ 36 months. ಸೊ ಏನೇನ್ ಟ್ರಯಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ.
ಎಫೆಕ್ಟಿವ್ನೆಸ್ ಅದೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ನಿಮ್ಗೆ ಅಷ್ಟು ನೆನ್ಪಿಟ್ಕೊಳಕ್ಕೂ ಆಗಲ್ಲ, ಬರೆಯಕ್ಕೂ ಆಗಲ್ಲ. ಏನಂದ್ರೆ 2 ತರ, ಸೀಸನಲ್ ಮಲೇರಿಯಾ ಮತ್ತೆ ಪೆರಿನಿಯಲ್ ಮಲೇರಿಯಾ. ಸೀಸನಲ್ ಅಂತಂದ್ರೆ ಒಂದೊಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಬಂದು ಹೋಗುತ್ತೆ. ಯೂಶಲಿ ನಮ್ಮಲ್ಲಿ ಈಗ ರೈನಿ ಸೀಸನ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಹಿಂಗೆಲ್ಲ ಬಂದು, ಬಟ್ ಆಫ್ರಿಕಾ ಕೆಲವೊಂದು ಕಂಟ್ರಿಗಳಲ್ಲಿ ಪೆರಿನಿಯಲ್ ಥ್ರೂಔಟ್ ದ ಇಯರ್ ಮಲೇರಿಯಾ ಇದೆ. ಓಕೆ, ಸೊ ಅದ್ರ ಎಫೆಕ್ಟಿವ್ನೆಸ್ ಹೊಸ ವ್ಯಾಕ್ಸಿನ್ ಸೀಸನಲ್ ಇರೋ ಕಡೆಗೆ ಎಫೆಕ್ಟಿವ್ನೆಸ್ 75% ಇದ್ರೆ, ಥ್ರೂಔಟ್ ದ ಇರೋ ಕಡೆಗೆ 68% ಎಫೆಕ್ಟಿವ್ ಆಗಿದೆ ಅಂತ. ಓಕೆ, ಸೊ ಮಲೇರಿಯಾ ಎಷ್ಟು ಯಾಕಷ್ಟು ತಲೆ ಕೆಡಿಸ್ಕೊಳ್ತಿದೀವಿ ಅನ್ನೋದಕ್ಕೆ, 247 million ಮಲೇರಿಯಾ ಕೇಸಸ್ ವರ್ಲ್ಡ್ ವೈಡ್ ಅಂಡ್ ರಫ್ಲಿ 6 lakh ಡೆತ್ಸ್ ಡ್ಯೂ ಟು ಮಲೇರಿಯಾ. ಎಷ್ಟು ಸಿವಿಯರ್ ಅಂತ ಗೊತ್ತಾಗಬೇಕಲ್ಲ. ಮಲೇರಿಯಾ ಬಿಡಿ ಸರ್, ಅದ್ರಾಗೇನು, ಮಲೇರಿಯಾದಿಂದ 6 lakh ಡೆತ್ ಆಗುತ್ತೆ ಅಂದ್ರೆ ವಿಚ್ ಕ್ಯಾನ್ ಬಿ ಅವಾಯ್ಡಬಲ್. ಸೊ ಅದಕ್ಕೋಸ್ಕರ ವ್ಯಾಕ್ಸಿನ್ ನ ಪುಷ್ ಮಾಡ್ತಾ ಇದ್ದಾರೆ. ಹೌ ಪ್ಲಾಸ್ಟಿಕ್ಸ್ ಅಫೆಕ್ಟ್ ಅವರ್ ಡೈಲಿ ಲೈಫ್. ಸೊ ಅದ್ರ ಬಗ್ಗೆ ಬೇಕಾಗಿಲ್ಲ, 2 ಲೈನ್ ಇನ್ಫಾರ್ಮೇಶನ್. ಯಾರು ಇದನ್ನ ಆಕ್ಚುಲಿ ಪ್ಲಾಸ್ಟಿಕ್ ಕಂಡುಹಿಡಿದಿದ್ದು, ಯಾವಾಗ, ಇನ್ಫಾರ್ಮೇಶನ್ ಇರ್ಲಿ. ಸೊ 1907 ಬೆಲ್ಜಿಯಂ ಸೈಂಟಿಸ್ಟ್ ಲಿಯೋ ಬೇಕ್ಲ್ಯಾಂಡ್, ಓಕೆ, ಒಂದು ಫಸ್ಟ್ ಪ್ಲಾಸ್ಟಿಕ್ ನ, ಅದಕ್ಕೆ ಬೆಕ್ಲೈಟ್ ಅಂತಾನೆ ಹೆಸರಿರ್ತಾರೆ. ಕೇಳಿರ್ತೀರ ಬೆಕ್ಲೈಟ್, ಕುಕ್ಕರ್ಗೆಲ್ಲ ಹಾಕ್ತಾರಲ್ಲ, ಐ ಥಿಂಕ್ ದಟ್ ಇಸ್ ಬೆಕ್ಲೈಟ್, ಆ ಪ್ಲಾಸ್ಟಿಕ್. ಸೊ ಇವತ್ತು ಎನಿವೆ 1907 ಅಲ್ಲಿ ಬೆಲ್ಜಿಯಂ ಸೈಂಟಿಸ್ಟ್ ಲಿಯೋ ಬೇಕ್ಲ್ಯಾಂಡ್ ಸಿಂಥಿಸೈಸ್ ದ ಫಸ್ಟ್ ಪ್ಲಾಸ್ಟಿಕ್ ಯೂಸಿಂಗ್ ಫಾರ್ಮಾಲ್ಡಿಹೈಡ್ ಅಂಡ್ ಫಿನಾಲ್, ಕಾಲ್ಡ್ ಇಟ್ ಆಸ್ ಬೇಕಲೈಟ್. ಅಲ್ಲಿಂದ ಶುರು ಆಗಿದ್ದು ನಿಮ್ಗೆ ಗೊತ್ತಿದೆ ಯಾವ ಲೆವೆಲ್ಗೆ. ಫಾರ್ ಎವ್ರಿಥಿಂಗ್ ವಿ ಆರ್ ಯೂಸಿಂಗ್ ಪ್ಲಾಸ್ಟಿಕ್, ಎವ್ರಿಥಿಂಗ್. ಸೊ ಓದಿ ಇವನ್ನ, ಏನಿಲ್ಲ, 2 ಪೇಜ್ಗಳು ಕಂಪ್ಲೀಟ್ ಆಗಿ ನೋಬೆಲ್ ಪ್ರೈಸ್ ಏನೇನು ಬಂದಿದೆ ಅದಕ್ಕೆ ಸಂಬಂಧಪಟ್ಟಿದ್ದ ಟಾಪಿಕ್ಸ್ ಗಳನ್ನ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳ, ಮೆಸೇಜ್ ಹಾಕಿ ಸಹ ಈ ಆರ್ಟಿಕಲ್ ಕವರ್ ಮಾಡಿ ಅಂತ ಮಾಡ್ತೀವಿ. ಯಾರೋ ಹಾಕಿದ್ದಂತೂ ನನಗೆ ಒಂದು ಹಾಕಲ್ಲ, ಅಥವಾ ಎಲ್ಲ ಓದ್ತಿದ್ದೀರಾ ಇಲ್ಲ ಇಗ್ನೋರ್ ಮಾಡ್ತಾ ಇದ್ದೀರಾ, 2ರಲ್ಲಿ ಒಂದು. ಮೆಡಲ್ಸ್ ಟೇಬಲ್ 107 ಇಂಡಿಯಾದ್ದು. ಚೈನಾ ಏಷ್ಯನ್ ಗೇಮ್ಸ್ ಟೋಟಲಿ ಗೋಲ್ಡ್ 200, ನಮ್ದೆಷ್ಟು 28. ನಾವು ಈಗ ಹೈಯೆಸ್ಟ್ ಪಾಪ್ಯುಲೇಷನ್ ಇಟ್ಕೊಂಡಿರೋರು, ಆಯ್ತಾ, ಅವ್ರು 200 ಇದೆ, 28 ಇದೆ. ಸೊ ದಟ್ ಶೋಸ್ ದಟ್ ನಾವು ಇನ್ನು ಎಷ್ಟು ಇಂಪಾರ್ಟೆನ್ಸ್ ಕೊಡಕ್ ಸಾಧ್ಯತೆ ಇದೆ. ಅಷ್ಟೊಂದು ದೊಡ್ಡ ಪಾಪ್ಯುಲೇಷನ್ ಇಟ್ಕೊಂಡು ಟ್ಯಾಲೆಂಟೆಡ್ ಇಲ್ವಾ? ಖಂಡಿತವಾಗ್ಲೂ ಇದೆ, ಆಯ್ತಾ. ಸೊ ನರ್ಚರ್ ಮಾಡ್ಬೇಕು. ಜಪಾನ್ 51, ಸೌತ್ ಕೊರಿಯಾ 42. ಓಕೆ, ಚೈನಾ ಸಿಲ್ವರ್ ಹೈಯೆಸ್ಟ್ ಇದೆ 111, ನಮ್ದು 38, ಟೋಟಲ್ 107. ಓಕೆ, ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ. ಮತ್ತೆ ಇವತ್ತು ಯಾರ್ಯಾರು KS ಎಕ್ಸಾಮ್ ತಗೊಂಡಿದ್ದೀರಾ ಅವ್ರಿಗೆ ಕರ್ನಾಟಕ ಹಿಸ್ಟ್ರಿ ಶುರು ಆಗ್ತಾ ಇದೆ ಇವತ್ತು, ಸೊ ಅಟೆಂಡ್ ಮಾಡಿ. ಇಟ್ ವಿಲ್ ಗೋ ಫಾರ್ ಆಲ್ಮೋಸ್ಟ್ 2 months. ಪೂರಾ ಡೀಟೇಲ್ ಆಗಿ ಕವರ್ ಮಾಡ್ತಾರೆ.